ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮಂತ್ರಿ ಪಾಂಡೆಯವರು ಬರೆದಿರುವ ಬಾಲಬೌಧಿನಿ ಟೀಕೆ ಸ್ವಾಧ್ಯಾಯ ನಡೆದದ್ದೇ ಇದೆ. ಬಂಧ ಅಧಿಕಾರದ 9ನೇ ಮಂಗಲ ಕಲಶಿದೆ. ಅನೇನಾಧ್ಯವಸಾಯೇನ ನಿಷ್ಫಲೇನ ವಿಮೋಹಿತಃ ತತ್ಕಿಂಚನಾಪಿ ನೈವಾಸ್ತಿ ನಾತ್ಮಾತ್ಮಾನಂ ಕರೋತಿ ಯತ್. ಆತ್ಮ ಆತ್ಮಾನಂ ಯತ್ ನ ಕರೋತಿ ತತ್ ಕಿಂಚನ ಅಪಿ ನ ಏವ ಅಸ್ತಿ. ಮಿಥ್ಯಾದೃಷ್ಟಿ ಜೀವನು ತನ್ನನ್ನು ಯಾವ ರೂಪವಾಗಿ ತಾನೇ ಅನುಭವಿಸಿಲ್ಲ ಎಂದರೆ ಅವನು ಆಸ್ವಾದಿಸದಂಥ ಪರ್ಯಾಯವು ಅಂಥ ವಿಕಲ್ಪವು 3 ಲೋಕದಲ್ಲಿ ಇಲ್ಲವೇ ಇಲ್ಲ. ಇಲ್ಲಿ ಭಾವಾರ್ಥದೊಳಗೆ ಏನು ಹೇಳ್ತಾರೆ? ಮಿಥ್ಯಾದೃಷ್ಟಿಯು ಎಂಥ ಪರ್ಯಾಯವನ್ನು ಧಾರಣ ಮಾಡುತ್ತಾನೆ ಅಂಥ ಭಾವರೂಪವಾಗಿ ಪರಿಣಮಿಸುತ್ತಾನೆ. ಅವೆಲ್ಲವುಗಳನ್ನು ತನ್ನ ಸ್ವರೂಪವೆಂದು ತಿಳಿದು ಅನುಭವಿಸುತ್ತಾನೆ. ಆದುದರಿಂದ ಕರ್ಮದ ಸ್ವರೂಪವನ್ನು ಜೀವದ ಸ್ವರೂಪದಿಂದ ಭಿನ್ನ ಮಾಡಿ ತಿಳಿಯುವುದಿಲ್ಲ. ಏಕರೂಪ ಅನುಭವ ಮಾಡುತ್ತಾನೆ. ನಿನ್ನೆ ಕೊನೆಗೊಂದು ಮಾತು ಹೇಳಿದ್ದಿತ್ತು. ಪರ್ಯಾಯ ದ್ರವ್ಯದ್ದು, ಪ್ರತಿಯೊಂದು ದ್ರವ್ಯದ್ದು 3 ಕಾಲದ ಪರ್ಯಾಯ ಸುನಿಶ್ಚಿತ ಇದ್ದಾವೆ. ದ್ರವ್ಯದೊಳಗೆ ನಿಹಿತವಿದ್ದಾವೆ. ಆಯಾಯ ಪರ್ಯಾಯದ ಯಾವಾಗ ವರ್ತಿಸ್ತಾ ವರ್ತಮಾನ ಪ್ರಾಪ್ತ ಆಗ್ತಿದೆಯೋ ಆವಾಗ ಅವ ಸ್ವಯಂ ಯಾವ ರೂಪದ ಶಕ್ತಿಯನ್ನು ಹೊಂದಿದ್ದು ಇದಾವೆಯೋ ಆ ರೂಪದಿಂದ ವ್ಯಕ್ತ ಅರ್ಥಾತ್ ಕಾರ್ಯರೂಪ ಆಗ್ತವೆ. ಇನ್ನು ಹೀಗಿರುವ ವೇಳೆದೊಳಗೆ ಮಿಥ್ಯಾದೃಷ್ಟಿ ಜೀವ ಸಮ್ಯಕ್ ದೃಷ್ಟಿಯಾಗುವ ಸಲುವಾಗಿ ಪರ್ಯಾಯದ ಅನುಭವ ಬಿಟ್ಟು ಹೋಗಿ ದ್ರವ್ಯದ ಅನುಭವ ಆಗಬೇಕಾದ್ರೆ ಅವನು ಸ್ವಯಮೇವ ಏನಾದರೂ ಪ್ರಯತ್ನ ಮಾಡ್ತಾನೋ ಅಥವಾ ಪರ್ಯಾಯದಲ್ಲಿ ಯಾವ ಪ್ರಕಾರ ಸುನಿಶ್ಚಿತ ಇದೆ ಆ ಪ್ರಕಾರನ ಆಗ್ತಿದೆ. ಇದು ಒಂದು ಅತ್ಯಂತ ಪ್ರಯೋಜನಭೂತವಾದಂಥ ಪ್ರಶ್ನೆ ಇದೆ. ತಾನಾಗೇನ ಯಾವುದು ಯಾವ ಕಾಲದಲ್ಲಿ ಆಗುವುದು ಇದೆ ಅದು ಸುನಿಶ್ಚಿತ ಇದ್ದ ಕಾರಣ ಇವು ಮಿಥ್ಯಾತ್ವದ ತ್ಯಾಗ ಮಾಡಿ ಅಥವಾ ಪರ್ಯಾಯದ ಅನುಭೂತಿಯನ್ನು ಬಿಟ್ಟುಕೊಟ್ಟ ದ್ರವ್ಯದ ಅನುಭೂತಿಯನ್ನು ಮಾಡುವ ಸಲುವಾಗಿ ಪುರುಷಾರ್ಥ ಏನು ಮಾಡಬಹುದಾಗಿದೆ? ಯಾವುದು ಸತ್ಯ ಇದೆ ಅವನು ಪುರುಷಾರ್ಥ ಮಾಡಿ ಬದಲಿಸುವ ಸಾಧ್ಯತೆ ಇದೆಯೋ ಅಥವಾ 3 ಕಾಲದ ಪರ್ಯಾಯ ಹೇಗಿದವೋ ಹಾಗೇ ಆಗೋ ಸಾಧ್ಯ ಇದೆ. ಆಗಮದೊಳಗ ಭಿನ್ನ ಭಿನ್ನ ಅಪೇಕ್ಷೆಯಿಂದ ಭಿನ್ನ ಭಿನ್ನ ಕಥನ ಬರ್ತಾವ್ರಿ. ಆದ್ರೆ ಸಿದ್ಧಾಂತದೊಳಗೆ ಯಾವ ಪರಿವರ್ತನೆ ಆಗುವುದಿಲ್ಲ. ವಸ್ತು ವ್ಯವಸ್ಥೆಯೊಳಗೆ ಯಾವ ಪರಿವರ್ತನೆ ಆಗುವುದಿಲ್ಲ. ಹಾಗಾದ್ರೆ ಜೀವದ ಯಾವ ತ್ರಿಕಾಲಿ ಕರ್ತೃತ್ವ ಶಕ್ತಿ ಇದೆಯಲ್ಲ ಅದೇನು ಮಾಡ್ತಿದೆ? ಜೀವದೊಳಗ ಯಾವ ಕರ್ತೃತ್ವ ಶಕ್ತಿ, ಮೊದಲ ಕರ್ತೃತ್ವ ಶಕ್ತಿ ನೋಡೋದಿನ ಅಕರ್ತೃತ್ವ, ಅಲ್ಲೇನು ವ್ಯಾಖ್ಯಾ ಬಂದಿದೆ ಅದನ್ನು ಬೇಕಾದ್ರೆ ನೋಡಬಹುದು. ಆದರೆ ಇಲ್ಲಿ ನಾವು ನಮ್ಮ ಬುದ್ಧಿಯಿಂದ ಶಬ್ದದೊಳಗಿನ ಭಾವವನ್ನು ಹೊರಗೆ ತೆಗೆಯುವಂಥ ಪ್ರಯತ್ನ ಮಾಡೋದು. ಕರ್ತೃತ್ವ ಶಕ್ತಿ ಏನು ಮಾಡ್ತಿದೆ, ಅಕರ್ತೃತ್ವ ಶಕ್ತಿ ಏನು ಮಾಡ್ತಿದೆ? ಅಕರ್ತೃತ್ವ ಶಕ್ತಿ ಯಾವುದರೊಳಗೆ ವಿಫಲ ಇದೆ? ಅಕರ್ತೃತ್ವ ಶಕ್ತಿ ಸಂಯೋಗದೊಳಗ, ಕರ್ಮದೊಳಗ, ಪರದ್ರವ್ಯದೊಳಗ ಯಾವುವು ಬದಲಾವಣೆಯನ್ನು ಮಾಡೋ ಸಾಧ್ಯ ಇಲ್ಲ ಅಂಥೇಳಿ ಅಕರ್ತೃತ್ವ ಶಕ್ತಿಯ ಸ್ವರೂಪ. ಏನೂ ಮಾಡೋದನ್ನೇ ಇಲ್ಲರಿ.
ದೇಹದೊಳಗ, ಸಂಯೋಗದೊಳಗ, ಕರ್ಮದೊಳಗ ಅಷ್ಟೇನ, ತನ್ನ ಪರ್ಯಾಯದೊಳಗೂ ಕೂಡ ಏನೂ ಮಾಡೋದಿಲ್ಲ. ಇದು ಅಕರ್ತೃತ್ವ ಶಕ್ತಿ ರೀ. ಅರೆ ಎರಡೂ ವಿರುದ್ಧ ಶಕ್ತಿಗಳ ಏಕಕಾಲಕ್ಕೆ ಜೀವದಲ್ಲೇ ಇದ್ದಾವೆ ಅಥವಾ ಮೂರೂ ಕಾಲದ ಜೀವದಲ್ಲೇ ಇದ್ದಾವೆ. ಅಕರ್ತೃತ್ವ ಶಕ್ತಿಯ ಕಾರಣದಿಂದ ಏನಾಗ್ತಿದೆ, ಪರದ್ರವ್ಯದೊಳಗ, ಸಂಯೋಗದೊಳಗ, ಕರ್ಮದೊಳಗ ತನ್ನದೇ ಕ್ರಮ ನಿಯಮಿತ ಪರ್ಯಾಯಗಳಿವೆ. ಯಾವುದರಲ್ಲೂ ಏನೂ ಬದಲಾವಣೆ ಮಾಡೋದು ಸಾಧ್ಯ ಇಲ್ಲ. ಕರ್ತೃತ್ವ ಶಕ್ತಿ ಏನು ಮಾಡ್ತಿದೆ, ತನ್ನ ಪರ್ಯಾಯದೊಳಗೆ ಬದಲಾವಣೆ ಮಾಡ್ತಿದೇನಿಲ್ರಿ? ಇಲ್ಲ, ತನ್ನ ಪರ್ಯಾಯದೊಳಗೆ ಬದಲಾವಣೆ ಮಾಡ್ತಿದೇನಿಲ್ಲ ಕರ್ತೃತ್ವ ಶಕ್ತಿ. ಕರ್ತೃತ್ವ ಶಕ್ತಿ ತನ್ನ ಪರ್ಯಾಯದೊಳಗೆ ತಾನಾಗೇನೆ ಸ್ವಯಮೇವ ಬದಲಾವಣೆ ಆಗುವ ಹಾಗೆ ಧ್ರುವ ಸ್ವಭಾವವನ್ನು ನಂಬುತ್ತಿದೆ. ಧ್ರುವ ಸ್ವಭಾವವನ್ನು, ನಿತ್ಯ ಸ್ವಭಾವವನ್ನು, ಸದೃಶ ಸ್ವಭಾವವನ್ನು ತಿಳಿಯುವುದರಲ್ಲಿ ಜೀವದ ಕರ್ತೃತ್ವ ಶಕ್ತಿಯ ಸಾರ್ಥಕತೆ ಇದೆ. ಜೀವದ ಕರ್ತೃತ್ವ ಶಕ್ತಿ ಏನು ಮಾಡ್ತಿದೆ ಅಂತಂದ್ರೆ, ತಿಳಿಯುವ ಯಾವುದು ಇದೆಯಲ್ಲ ಸಾಮರ್ಥ್ಯ, ಸ್ವಭಾವ ಅಲ್ಲ, ಸಾಮರ್ಥ್ಯ ಹೇಳ್ತಾ ಇದ್ದೇನೆ. ಸಾಮರ್ಥ್ಯ ಎರಡು ಪ್ರಕಾರಗಳಿದೆ. ಒಂದು ಸಂಜ್ಞಿ ಪಂಚೇಂದ್ರಿಯ ರೂಪದ ಸಾಮರ್ಥ್ಯ, ಜ್ಞಾನದ್ದೇ ಇದೆ, ಪರ್ಯಾಯದ್ದಲ್ಲ. ಒಂದು ಸಂಜ್ಞಿ ಪಂಚೇಂದ್ರಿಯ ರೂಪದ ಸಾಮರ್ಥ್ಯ, ಇನ್ನೊಂದು ಪರ್ಯಾಯವನ್ನು ತಿಳಿಯುವುದು ಬಿಟ್ಟು ದ್ರವ್ಯವನ್ನು ತಿಳಿಯುವ ಸಾಮರ್ಥ್ಯ. ಅದರೊಳಗೆ ಕರ್ತೃತ್ವ ಶಕ್ತಿ ಎಲ್ಲಿ ಅನ್ವಯಿಸ್ತಿದೆ, ಪರ್ಯಾಯವನ್ನು ತಿಳಿಯುವುದನ್ನು ಬಿಟ್ಟು ದ್ರವ್ಯವನ್ನು ತಿಳಿಯುವ ಕಾರ್ಯದೊಳಗೆ ಯಾವ ಜ್ಞಾನ ತೊಡಗುತ್ತಿದೆಯೋ ಅಲ್ಲಿ ಕರ್ತೃತ್ವ ಶಕ್ತಿಯ ಕಾರ್ಯ ಇದೆ. ಕರ್ತೃತ್ವ ಶಕ್ತಿ ಇದು ಒಂದೇ ಇದೆ. ಜ್ಞಾನದೊಳಗ ಪರ್ಯಾಯವನ್ನು ತಿಳಿಯೋದರದ ಅರ್ಥ ಇಲ್ಲಿ ಅನುಭವ ಅಂಥೇಳಿ ಕೊಟ್ಟಿದ್ದಾರೆ. ಅನುಭವದ ಅರ್ಥ ತಿಳಿಯೋದಂಥೇಳಿ ಸ್ವಾಭಾವಿಕವಾಗಿ ಆಗ್ತಿದೆ. ಹಾಗಾದ್ರೆ ಪರ್ಯಾಯದ ಅನುಭವ ಯಾರು ಮಾಡ್ತಾ ಇದ್ದಾರೆ? ಜ್ಞಾನ ಮಾಡ್ತಾ ಇದ್ದೀರಿ. ಜ್ಞಾನ, ಅರೆ ಜ್ಞಾನದ ಅಭಾವದೊಳಗ ಅನುಭವ ಆಗೋದನ್ನ ಸಾಧ್ಯ ಇಲ್ಲ. ಹಾಗಾದ್ರೆ ಜ್ಞಾನ ಪರ್ಯಾಯವನ್ನು ತಿಳಿತಾ ಇದೆ, ಅನುಭವ ಮಾಡ್ತಾ ಇದೆ. ಪರ್ಯಾಯವನ್ನು ತಿಳಿತಾ ಇದೆ, ಅನುಭವ ಮಾಡ್ತಾ ಇದೆ. ಅರೆ ಪರ್ಯಾಯದ ಜೊತೆಗೆ ಏಕಾಗಿ ತಾನು ಅಂಥೇಳಿ ಅನುಭವ ಮಾಡ್ತಾ ಇದ್ದೇನೆ. ಪರ್ಯಾಯದ ಜೊತೆಗೆ ಪರ್ಯಾಯ ಯಾವುದಕ್ಕಂತಾರೋ, ಪರಿವರ್ತನೆ ಯಾವುದು ಆಗ್ತಿದೆಯೋ ಅದಕ್ಕೆ ಪರ್ಯಾಯ ಅಂತಾರೆ. ಜ್ಞಾನದೊಳಗೆ ಪರಿವರ್ತನೆ ಇದೆ ಅಂದರೆ, ಜ್ಞಾನದೊಳಗೆ ಮತಿ ಜ್ಞಾನ, ಶ್ರುತ ಜ್ಞಾನ, ಅವಧಿ ಜ್ಞಾನ, ಮನಃಪರ್ಯಯ ಜ್ಞಾನ, ಕೇವಲ ಜ್ಞಾನ, ಇದು ಪರಿವರ್ತನೆ ಇದೆ ಅಂದರೆ ಪರಿವರ್ತನೆಯಲ್ಲ ಇದೆ. ಆಯಾ ಪರ್ಯಾಯದ ಜ್ಞಾನ ಸಾಮರ್ಥ್ಯದ ಅಳತೆಯನ್ನು ಹೇಳಿದ್ದಾರೆ. ಆಯಾ ಪರ್ಯಾಯದ, ಆಯಾ ಸಮಯದ ಜ್ಞಾನ ಸಾಮರ್ಥ್ಯದ ಅಳತೆಯನ್ನು ಹೇಳಿದ್ದಾರೆ. ಏನನ್ನು ತಿಳಿತಿದೆ? ರೂಪಿಯನ್ನು ತಿಳಿತಿದೆ. ಏನನ್ನು ತಿಳಿತಿದೆ? ಉದ್ಗಲವನ್ನು ತಿಳಿತಿದೆ. ಹೇಗೆ ತಿಳಿತಿದೆ? ಪ್ರತ್ಯಕ್ಷ ತಿಳಿತಿದೆ. ಆ ಜ್ಞಾನದ ಅಳತೆ ಯಾವುದರ ಮೂಲಕ ಹೇಳಿದ್ರು? ಅವಧಿ ಜ್ಞಾನ ಅಂಥೇಳಿ ಹೇಳಿದ್ದಾರೆ. ರೂಪಿ ಪುದ್ಗಲವನ್ನು ತಿಳಿತಿದೆ ಅಲ್ಲ ಅದು. ಹಾಗಾದ್ರೆ ಆ ಜ್ಞಾನದ ಅದೇನು ವರ್ತಮಾನದ ಜ್ಞಾನ ಸಾಮರ್ಥ್ಯ ಇದೆಯಲ್ಲ ಅದರ ಅಳತೆ ಮಾಡಿದ್ದಾರೆ. ಅದರಲ್ಲಿ ಎಂಥ ಕಾರ್ಯ ಮಾಡುವಂಥ ಯೋಗ್ಯತೆ ಇದೆ? ಪರಿವರ್ತನೆ ಜ್ಞಾನದೊಳಗೆ ಆಗುವುದಿಲ್ಲ. ರೂಪಿಯನ್ನು, ಉದ್ಗಲವನ್ನು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಯಾವುದು ತಿಳಿತಿದೆಯೋ
ಅದು ಜ್ಞಾನ ಇದೆ ರೀ. ಅದು ಪ್ರತ್ಯಕ್ಷ ತಿಳಿತಿದೆಯನ, ಪರೋಕ್ಷ ತಿಳಿತಿದೆಯನ, ರೂಪಿಯನ್ನು ತಿಳಿತಿದೆಯನ, ಅರೂಪಿಯನ್ನು ತಿಳಿತಿದೆಯನ, ಇದು ಯಾವುದೂ ಇಲ್ಲ, ಬಸ್ ತಿಳಿತಿದೆ. ಆ ತಿಳಿಯುವಿಕೆಯಲ್ಲಿ ಇವೆಲ್ಲ ಭೇದದವಲ್ಲ, ಪರಿವರ್ತನೆ ಇಲ್ಲ. ಈ ವಿಷಯ ತಿಳ್ಕೊಳ್ಳೋದ್ರಿ, ಪರಿವರ್ತನೆ ಇಲ್ಲ ಜ್ಞಾನದೊಳಗ ಯಾವ ಸಾಮರ್ಥ್ಯ ನ್ಯೂನಾಧಿಕ, ಹಿಂದೆ ಕೂಡ ಹೇಳಿದ್ದಿತ್ತು, ನ್ಯೂನಾಧಿಕತೆ ಇದೆ. ಆ ನ್ಯೂನಾಧಿಕತೆಯನ್ನು ಅಥವಾ ಅದರ ರೂಪವನ್ನು ಅಳತೆ ಮಾಡುವಿಕೆಯ ಹೆಸರ ಮತಿ, ಶ್ರುತ, ಅವಧಿ, ಮನಃಪರ್ಯಯ, ಕೇವಲ. ಜ್ಞಾನದೊಳಗೆ ಪರಿವರ್ತನೆ ಇಲ್ಲ. ಹಾಗಾದರೆ ನಮ್ಮದು ವಿಷಯ ಏನು ನಡೆದಿತ್ತು? ಪರ್ಯಾಯ ಯಾವುದಕ್ಕಂತಾರೋ, ಯಾವುದು ಪರಿವರ್ತನಶೀಲ ಇದೆಯೋ ಅದಕ್ಕೆ ಪರ್ಯಾಯ ಅಂತಾರೆ. ಆ ಪರಿವರ್ತನಶೀಲವಿರುವಂಥ ತನ್ನ ಸ್ವಭಾವ, ಲಕ್ಷ್ಯ ಇಡೋದು ಪ್ರತಿಯೊಂದು ಶಬ್ದದ ಮೇಲೆ. ಪರಿವರ್ತನಶೀಲ ಇರುವಂಥ ತನ್ನ ಸ್ವಭಾವದೊಳಗೆ ಸಂಪೂರ್ಣ ತಾನೆನ್ನುವ ರೂಪದ ಅನುಭವ ಆಗುವುದು ಏನಿದೆಯೋ ಆ ಅನುಭವವನ್ನು ಬಿಟ್ಟುಕೊಟ್ಟ, ಬದಲಾಗದೇ ಇರುವಂಥ ತನ್ನದೇ ಸ್ವಭಾವ ಏನಿದೆಯೋ ಅದರ ಜೊತೆಗೆ ಅದು ಹೇಗಿದೆಯೋ ಹಾಗೆ ಅದರ ಅನುಭವ ಮಾಡುವುದರ ಹೆಸರ ಕರ್ತೃತ್ವ ಶಕ್ತಿಯ ಸಾರ್ಥಕತೆ. ಕರ್ತೃತ್ವ ಏನು ಮಾಡೋದಿದೆ ಅದನ್ನೇ ಕುಂದಕುಂದಾಚಾರ್ಯ ದೇವ ಕರ್ತವ್ಯ ಏನು ಮಾಡೋದು? ಕರ್ತವ್ಯ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರವೇ ಕರ್ತವ್ಯ ಇದೆ. ಕರ್ತವ್ಯ ಅರ್ಥಾತ್ ಮಾಡೋದು. ಯಾವುದರಿಂದ? ಕರ್ತೃತ್ವ ಶಕ್ತಿನೇ ಇದೆಯಲ್ಲ, ಆ ಕರ್ತೃತ್ವ ಶಕ್ತಿಯ ಮೂಲಕ ಏನು ಮಾಡಬಹುದಾಗಿದೆ? ತನ್ನದೇ ಆದಂಥ ಈ ಶಬ್ದದ ಮೇಲೆ ನಾನು ಬಲ ಒತ್ತು ಕೊಡ್ತಾ ಇದ್ದೇನೆ. ತನ್ನ ಸ್ವಭಾವ ಎರಡು ಪ್ರಕಾರದ್ದಿದೆ. ಒಂದು ಬದಲಾಗದೇ ಇರುವಂಥ ಸ್ವಭಾವ, ಒಂದು ನಿರಂತರ ಬದಲಾಗುವಂಥ ಸ್ವಭಾವ. ಈ ಜ್ಞಾನ ಏನಿದೆ, ಈ ಜ್ಞಾನ ಬದಲಾಗುವಂಥ ಸ್ವಭಾವದೊಳಗ ಸಂಪೂರ್ಣ ನಾನು ಅಂಥೇಳಿ ಅದರ ಜೊತೆಗೆ ಏಕರೂಪಾಗಿ ಅನುಭವೇನ ಅನಾದಿ ಕಾಲದಿಂದ ಮಾಡ್ತಾ ಇದೆ. ಅದನ್ನು ಬಿಟ್ಟುಕೊಟ್ಟ ಬದಲಾಗದೇ ಇರುವಂಥ ಯಾವ ತನ್ನ ಸ್ವಭಾವ ಇದೆಯೋ, ತನ್ನ ಸ್ವಭಾವರೇ, ಆ ಸ್ವಭಾವದೊಳಗ ಅದು ಹೇಗಿದೆ ಹಾಗೆ. ಇದು ಮತ್ತೆ ಅದಕ್ಕೆ ಶಬ್ದ ಬೇಕು, ಇದು ಶಬ್ದ ಬೇಕ್ರೆ. ಯಾಕೆ ಅಂತಂದ್ರೆ ಅದು ಧ್ರುವ ಇರುವ ಕಾರಣ ಅದನ್ನು ಸಂಪೂರ್ಣ ತಾನು ಅಂಥೇಳಿ ಅನುಭವ ಮಾಡೋದು. ಅದಕ್ಕೆ ಹೇಗಿದೆಯೋ ಹಾಗೆ, ಅದು ಹೇಗಿಲ್ಲವೋ ಹಾಗೆ ರೀ. ಯಾವುದ? ಅದರ ಸಂಪೂರ್ಣ ಸ್ವಭಾವ ಅಲ್ಲ, ಅದರ ಸಮಯವರ್ತಿ ಇದೆ. ಅದನ್ನು ಸಂಪೂರ್ಣ ಸ್ವಭಾವ ಅಂಥೇಳಿ ಅನುಭವ ಮಾಡುವಂಥ ಜ್ಞಾನ ಈಗ ತನ್ನದೇ ಆದಂಥ ಧ್ರುವ ಸ್ವಭಾವವನ್ನು ಹೇಗಿದೆಯೋ ಹಾಗೆ ಅದರ ಜೊತೆಗೆ ಏಕತೆಯನ್ನು ಸಾಧಿಸಿ ಅನುಭವ ಮಾಡುವುದೇನಿದೆ ಅದರೊಳಗ ಕರ್ತೃತ್ವ ಇದೆ. ಮಾಡೋದೇನ್ರಿ ಇದ್ರೆ ಅದನ್ನು ಮಾಡಿ. ಹಾಗಾದರೆ ಇಲ್ಲಿ ಪರ್ಯಾಯದೊಳಗೆ ಏನಾದರೂ ಬದಲಾವಣೆ ಮಾಡಿತನ್ನದ ನೋಡ್ರಿ. ಇಷ್ಟ ಅದ್ಭುತ ತತ್ವ ಇದೆ. ವಿಶ್ವ ವ್ಯವಸ್ಥೆ ತತ್ವದ ಸ್ವರೂಪ ಅಥವಾ ದ್ರವ್ಯದ ಸ್ವರೂಪ ಅಥವಾ ಜಿನೇಂದ್ರ ಪ್ರಭುವಿನಿಂದ, ಕೇವಲ ಜಿನೇಂದ್ರ ಪ್ರಭುವಿನಿಂದ ನೋಡಿ ಹೇಳಲಾದಂಥ ಸ್ವರೂಪ ಏನು? ಪರ್ಯಾಯದೊಳಗ ಯಾವುದೇ ಪ್ರಕಾರದ ಪರಿವರ್ತನೆಯನ್ನು ಮಾಡುವುದಿಲ್ಲ, ಮಾಡಲಿಕ್ಕೆ ಬರುವುದಿಲ್ಲ. ಅರೆ ಒಂದು ನಂಬೋದ ಯಾವ ಪ್ರಕಾರ ದೇಹದೊಳಗೆ, ಕರ್ಮದೊಳಗೆ, ಪುತ್ರಾದಿಕರೊಳಗೆ ಯಾವೂ ಬದಲಾವಣೆಯನ್ನು ಎಂಥ ಬುದ್ಧಿವಂತ ಸಜ್ಜನ ಪುಣ್ಯಶಾಲಿ ಜೀವ ಕೂಡ ಮಾಡೋ ಸಾಧ್ಯ ಇಲ್ಲ. ಪುಣ್ಯಶಾಲಿ ಜೀವದ ಮಾತು ಕರ್ಮದೊಳಗೆ ನಡಿಬಹುದೇನ್ರಿ?
ಬುದ್ಧಿವಂತ ಜೀವದ ಮಾತ ಪರದೊಳಗೆ ನಡಿಬಹುದೇನ್ರಿ? ಇಲ್ಲ. ಸಜ್ಜನ ಪುರುಷನ ಮಾತ ಪುತ್ರ ಕೇಳಬಹುದೇನ್ರಿ? ಇಲ್ಲ. ಅದೇ ಪ್ರಕಾರ ಸರ್ವಥಾ ಅದೇ ಪ್ರಕಾರ ತನ್ನದೇ ಆದಂಥ ಪರ್ಯಾಯ ಸ್ವಭಾವದೊಳಗ ಜ್ಞಾನ ಏನು ಮಾಡಲು ಸಾಧ್ಯ ಇಲ್ಲ. ಒಂದು ಮಾತಾಯ್ತು. ಎರಡನೇ ಮಾತು, ಇನ್ನು ಆ ಪುತ್ರನೊಳಗ ಸಂಯೋಗದೊಳಗ ಕರ್ಮದೊಳಗ ಪರಿವರ್ತನೆ ಮಾಡಬೇಕಾದಂಥ ಅವಶ್ಯಕತೆನೇ ಯಾವ ಪ್ರಕಾರ ಇಲ್ಲವೋ ಅದೇ ಪ್ರಕಾರ ಜ್ಞಾನಕ್ಕ ಕ್ಷಣಭಂಗುರ ಅಥವಾ ಪರಿವರ್ತನಶೀಲ ಪರ್ಯಾಯದೊಳಗ ಏನಾದರೂ ಮಾಡಬೇಕಾದದರ ಅವಶ್ಯಕತೆನೇ ಇಲ್ಲ. ಕಥನ ಅಂಥೇಳಿ ಕಥನ ಕೇಳಬೇಡ್ರಿ, ವಸ್ತುವಿನ ಸ್ವಭಾವದ ಸಮೀಪ ಹೋಗಿ ನೋಡ್ರಿ. ಪರದೊಳಗೆ ಏನೂ ಮಾಡೋದು ಸಾಧ್ಯ ಇಲ್ಲ. ಬುದ್ಧಿವಂತನೂ ಮಾಡೋದು ಸಾಧ್ಯ ಇಲ್ಲ, ಪುಣ್ಯವಂತನೂ ಮಾಡೋದು ಸಾಧ್ಯ ಇಲ್ಲ, ಸಜ್ಜನ ಪುರುಷನೂ ಮಾಡೋದು ಸಾಧ್ಯ. ಬುದ್ಧಿಯಿಂದ ಪರದೊಳಗೆ ಏನ್ರಿ ಮಾಡಬಹುದೇನ್ರಿ? ಪುಣ್ಯದಿಂದ, ಪುಣ್ಯ ವಿಶೇಷದಿಂದ ದೇಹದೊಳಗೆ ಕರ್ಮದೊಳಗೆ ಏನಾದರೂ ಪರಿವರ್ತನೆ ಮಾಡಬಹುದು. ಈ ದೇಹ ಕರ್ಮನೇ ಇದೆ ರೀ. ನಾಮಕರ್ಮದ ರಚನೆ ಅಂದ್ರೆ ನೋ ಕರ್ಮ ಏನು ಬೇಕಾದಂದ್ರೆ ಆಗಮದೊಳಗೆ ಅವಕ್ಕೆಲ್ಲ ಹೆಸರದವ್ರಿ. ಅಷ್ಟ ಸಮೃದ್ಧ ಇದೆ ನಮ್ಮ ಜಿನಶಾಸನ. ಬುದ್ಧಿವಂತ ಪುರುಷ ಕರ್ಮದೊಳಗೆ ಏನಾದರೂ ಬದಲಾವಣೆ ಆಯ್ತಪ್ಪ, ನಾನು ನಿನ್ನನ್ನು ಭೋಗಿಸ್ತೀನೋ, ಆದ್ರೆ ಈಗ ಬೇಡ, ನಾಳೆ ದಿವಸನ ಫ್ರೀ ಅದೇನೋ, ಮನೆಯಲ್ಲಿರ್ತೇನೋ, ನೀ ಅಶುಭ ಕರ್ಮ ಬೇಕಾದ್ರೆ ಬೇಕಾದ ಹಾಗೆ ನನ್ನ ಮೇಲೆ ನೀ ಪ್ರಹಾರ ಮಾಡ, ಇವತ್ತು ಬೇಡ. ಹೀಗೆ ತನ್ನ ಪುಣ್ಯದಿಂದ ಬುದ್ಧಿಯಿಂದ ಅದನ್ನು ಬದಲಾವಣೆ ಮಾಡೋದು ಸಾಧ್ಯ. ಇನ್ನು ಮಾಡಬೇಕಾದ ಅವಶ್ಯಕತೆ ಇಲ್ರಿ. ಯಾಕೆ? ಅದು ಪರದ್ರವ್ಯದೆ. ಈ ಪರದ್ರವ್ಯದ ವಿಶ್ವಾಸನ ನಮಗಿನ್ನೂ ಆಗ್ತಾ ಇಲ್ಲ. ಪರದ್ರವ್ಯ ಯಾವುದ? ದೇಹ ಸಂಯೋಗರೂಪಿ ಜಡಚೇತನ ಧನ ಪುತ್ರಾಧಿಕರ ಮತ್ತು ಕರ್ಮ, ಇವು ಮೂರು ಏನದವ್ರಿ? ಪರದ್ರವ್ಯದವ್ರಿ. ಪರದ್ರವ್ಯ ಒಂದಂದ್ರೆ ನಿನ್ನೆ ಹೇಳಿದ್ದು ಇತ್ತು, ಪರದ್ರವ್ಯದೊಳಗೆ ಪರಿವರ್ತನೆ ತರುವ ಅಧಿಕಾರ ನೈಸರ್ಗಿಕವಾಗಿ ಯಾವ ಜೀವನಿಗೆ ಇಲ್ಲ. ಮತ್ತು ತನ್ನ ಪರ್ಯಾಯದೊಳಗ ಬದಲಾವಣೆ ಮಾಡಬೇಕಾದಂಥ ಅವಶ್ಯಕತೆ ಜ್ಞಾನಕ್ಕೆ ಇಲ್ಲ, ಜ್ಞಾನಿ ಜೀವಕ್ಕೆ ಇಲ್ಲ. ಯಾಕೆಲ್ಲ? ಸಿದ್ಧಾಂತ ಇದೆ ರೀ. ಯಾವುದು ಸ್ವಯಂ ಬದಲಾಗುವುದಿದೆ ಅದನ್ನು ಬದಲಿಸುವ ಸಲುವಾಗಿ ಜ್ಞಾನಿ ತನ್ನ ಸಾಮರ್ಥ್ಯವನ್ನು ಯಾವುದರ ಸಲುವಾಗಿ ಖರ್ಚು ಮಾಡ್ತಾನೆ? ಏತಕ್ಕಾಗಿ ಖರ್ಚು ಮಾಡ್ತಾನೆ? ಯಾವುದು ಸ್ವಯಂ ಬದಲಾಗುವುದಿದೆ, ಯಾವುದು ನಮ್ಮ ಇಷ್ಟ ಅನಿಷ್ಟದ ಅಪೇಕ್ಷೆಯನ್ನೇ ಇಡುವುದಿಲ್ಲ, ಅದರಲ್ಲಿ ಇಷ್ಟ ಅನಿಷ್ಟತೆಯನ್ನು ಜ್ಞಾನಿ ಏತಕ್ಕಾಗಿ ಮಾಡ್ತಾನೆ ಹೇಳ್ರಿ. ಇನ್ನೊಂದು ಮಾತು, ಪರ್ಯಾಯದೊಳಗೆ ವಿಕಾರ ಆದ್ರೆ ಅದಕ್ಕೆ ನೀ ಹೆದರಬೇಡ ಅಂತಾರೆ, ಅಶುಭ ಬಂದ್ರೆ ಅದಕ್ಕೆ ನೀ ಹೆದರಬೇಡ. ಯಾಕೆ? ಅದು ನಿನ್ನ ಧ್ರುವ ಸ್ವಭಾವವನ್ನು ಸ್ಪರ್ಶ ಮಾಡುವುದಿಲ್ಲ. ಒಂದು. ಎರಡನೇದ, ಅದಕ್ಕೆ ಹೆದರೋ ಕಾರಣ ಏನಿದೆ? ಅದು ಸ್ವಯಂ ಹೊರಟು ಹೋಗುವಂಥದ್ದು. ವಿಕಾರಿ ಭಾವಕ್ಕೆ ಹೆದರಬೇಡ ಅಂತಾರೆ. ಹೆದರದೇ ಇರೋದು ಯಾವುದ? ಜ್ಞಾನ ರೀ. ನಿರ್ಭಯತೆ ಯಾವುದರೊಳಗಿದೆ? ಜ್ಞಾನದೊಳಗಿದೆ ರೀ. ಭಯ ಯಾವುದರೊಳಗಿದೆ? ಅಜ್ಞಾನದೊಳಗಿದೆ. ಭಯ ಅಜ್ಞಾನದೊಳಗಿದೆ. ಮಿಥ್ಯಾದೃಷ್ಟಿ ಜೀವ ಪರ್ಯಾಯ ಮಾತ್ರದ ಅನುಭೂತಿಯನ್ನು ಬಿಟ್ಟುಕೊಟ್ಟ ದ್ರವ್ಯ ಸ್ವಭಾವದ ಅನುಭೂತಿ ಮಾಡೋದ ಇದ ಜೀವದ ತನ್ನ ಕರ್ತೃತ್ವ ಶಕ್ತಿಯ ಉಪಯೋಗ ಮಾಡಿಕೊಳ್ಳುತ್ತಿದೆ, ಸಾರ್ಥಕತೆ ಪಡಿಸಿಕೊಳ್ಳುತ್ತಿದೆ. ಪರ್ಯಾಯದೊಳಗ
ಒಂದು ಸ್ವಲ್ಪ ಲಕ್ಷ ಇಡೋದು. ತನ್ನದೇ ಆದಂಥ ಪರ್ಯಾಯದೊಳಗೆ ಅಥವಾ ಪರದ್ರವ್ಯದೊಳಗೆ ಪರಿವರ್ತನೆ ಮಾಡುವಂಥ ಯಾವ ವಿಚಾರ ಇದೆಯೋ ಅದು ಕರ್ತೃತ್ವ ಶಕ್ತಿಯ ಪ್ರಜ್ಞೆಯಿಂದ ರಹಿತ ಇದೆ. ಎರಡನೇದ್ದ ಅಕರ್ತೃತ್ವ ಶಕ್ತಿಯನ್ನು ಮನ್ನಿಸದೇ ಇರುವಂಥದ್ದು ಇದೆ. ತನ್ನ ಪರ್ಯಾಯದೊಳಗ ಅಶುಭವನ್ನು ಬಿಟ್ಟುಕೊಟ್ಟ ಶುಭರೂಪದ ಪರ್ಯಾಯಗಳನ್ನು ತಂದುಕೊಳ್ಳಬೇಕು ಅನ್ನುವಂಥ ಇಚ್ಛೆ ಯಾವ ಜೀವದಲ್ಲಿ ಇದೆಯೋ ಆ ಜೀವನಿಗೆ ಕರ್ತೃತ್ವ ಶಕ್ತಿಯ ಸ್ವರೂಪ ಗೊತ್ತಿಲ್ಲ ಮತ್ತು ಅಕರ್ತೃತ್ವ ಶಕ್ತಿಯ ಸ್ವರೂಪ ಕೂಡ ಗೊತ್ತಿಲ್ಲ. ಸಮಯ ಸಾರ ಒಂದು ಇಂಥ ಅದ್ಭುತ ಕಾಣಿಕೆ ಇದೆ. ಈ ಜೀವದ ಯಾವ ಪರ್ಯಾಯದ ಜೊತೆಗೆ ಏಕತ್ವ ರೂಪದ ಅನುಭೂತಿ. ಅರೆ ಈ ಸಂಜ್ಞಿ ಪಂಚೇಂದ್ರಿಯ ಮನುಷ್ಯ ಆಗಿರುವೆಳೆದೊಳಗೂ ಕೂಡ ಪರಂಪರೆಯೊಳಗೆ ಜನ್ಮ ಆಗಿರುವೆಳೆದೊಳಗೆ ಕೂಡ ಪರ್ಯಾಯ ಮಾತ್ರದ ಅನುಭೂತಿ ಏನಿದೆ ಅದನ್ನು ಬಿಡಿಸಿ ನಿನ್ನಲ್ಲೇ ಕರ್ತೃತ್ವ ಶಕ್ತಿ ಇದೆಪ್ಪ, ನೀವು ಬಿಟ್ಕೊಡು ಅದನ್ನು. ನಿನ್ನಲ್ಲೇ ಕರ್ತೃತ್ವ ಮಾಡಬಹುದಾದಂತಹ ಶಕ್ತಿ ಇದೆ. ಏನು ಮಾಡಬಹುದಾದಂತಹ? ಯಾವುದು ಯೋಗ್ಯವಿಲ್ಲವೋ ಅದನ್ನು ಬಿಟ್ಟುಕೊಡಬಹುದಾದಂಥ, ಯಾವುದು ಯೋಗ್ಯ ಇದೆಯೋ ಅದನ್ನು ಮಾಡಬಹುದಾದಂಥ ಶಕ್ತಿ ಇದೆ ಅಂಥೇಳಿ ಸಮಯ ಸಾರದ ಪರಿಶಿಷ್ಟದೊಳಗೆ ಹೇಳಿದ್ದಾರೆ. ಕರ್ತಾಕರ್ಮ ಅಧಿಕಾರದೊಳಗೆ ಏನು ಹೇಳಿದರೆ, ನಿನಗೆ ಮಾಡೋದು ಅವಶ್ಯಕ್ಕಿಲ್ಲಪ್ಪ, ನಿನಗೆ ಮಾಡೋದು ಅವಶ್ಯಕ್ಕಿಲ್ಲ, ಆ ಮಾಡೋದು ಅವಶ್ಯಕ್ಕಿಲ್ಲ. ನೀನು ಪರದ್ರವ್ಯದ ಕರ್ತೃ ಇಲ್ಲ, ನೀನು ಪರ್ಯಾಯದ ಕರ್ತೃ ವ್ಯವಹಾರದಿಂದ ಇದ್ದಿ. ವ್ಯವಹಾರದಿಂದ ಹೇಗ? ಆ ಪರ್ಯಾಯದೊಳಗೆ ತನ್ನತನದ ಅನುಭೂತಿ ಯಾವಾಗಿದೆಯೋ ಆವಾಗ ಅವ ಪರ್ಯಾಯದ ಕರ್ತೃ. ಏನ ವಿಕಾರಿ ಪರ್ಯಾಯದೊಳಗ ತನ್ನತನದ ಅನುಭೂತಿ ಎಲ್ಲಿಯವರೆಗೆ ಇದೆಯೋ ಅಲ್ಲಿಯವರೆಗೆ ಆ ಜೀವ ವ್ಯವಹಾರದಿಂದ ವಿಕಾರಿ ಪರ್ಯಾಯಗಳ ಕರ್ತೃವಿದ್ದಾನೆ. ಯಾವಾಗ ಪರ್ಯಾಯವನ್ನ ಕ್ಷಣಿಕ ಅಂಥೇಳಿ ತಿಳ್ಕೊಂಡ, ಅರೆ ಪರ್ಯಾಯ ಕ್ಷಣಿಕ ಇದೆ, ಪರಿವರ್ತನಶೀಲ ಇದೆ, ನಾನು ಕೂಟಸ್ಥ ಧ್ರುವ ಜ್ಞಾತ ಸ್ವಭಾವಿ ಇದ್ದೇನೆ, ಈ ಪ್ರಕಾರ ಯಾವಾಗ ಜ್ಞಾನ ತಿಳಿತಿದೆಯೋ ಆಗ ಆ ಜ್ಞಾನದ ಆ ಯಥಾರ್ಥ ತಿಳಿಯುವಿಕೆಯ ಬಲದಿಂದ ಒಂದು ಸಮಯ ಪರ್ಯಾಯದಿಂದ ಸಂಪೂರ್ಣ ದೃಷ್ಟಿ ಬಿಟ್ಟು ಹೋಗಿ ಸಮಗ್ರ ರೂಪದಿಂದ ಧ್ರುವ ಸ್ವಭಾವ, ಜ್ಞಾತ ಸ್ವಭಾವ, ಅಪರಿವರ್ತನಶೀಲ ಸ್ವಭಾವ, ಧ್ರುವ ಸ್ವಭಾವ ಜ್ಞಾನದ ವಿಷಯ ಆಗ್ತಿದೆಯೋ ಆಗ ಆ ಜೀವ ಪರ್ಯಾಯದ ಕರ್ತೃತ್ವವನ್ನು ಬಿಟ್ಟು ಅವನನ್ನು ಪರ್ಯಾಯದ ಕರ್ತೃ ಅಂಥೇಳಿ ಹೇಳಲಾಗುವುದಿಲ್ಲ. ಶುದ್ಧ ಪರ್ಯಾಯವನ್ನು ಮಾಡಿದಾನೇನ್ರಿ ಅವ? ಅಶುದ್ಧ ಪರ್ಯಾಯವನ್ನು ಮಾಡೋದು ಬಿಟ್ಟಿದ್ದಾನೇನ್ರಿ? ಶುದ್ಧ ಪರ್ಯಾಯವನ್ನು ಮಾಡಲೂ ಇಲ್ಲ, ಅಶುದ್ಧ ಪರ್ಯಾಯವನ್ನು ಮಾಡುವುದು ಬಿಟ್ಟುಕೊಡ್ಲೂ ಇಲ್ಲ. ಆದ್ರೆ ಪರ್ಯಾಯ ಮಾತ್ರದ ಅಕರ್ತೃವಾಗಿ ಸ್ವಭಾವದ ಧ್ರುವ ಸ್ವಭಾವದ ಅನುಭವ ಪೂರ್ವಕ ಪರ್ಯಾಯದ ಜ್ಞಾತ. ಎಂಥ ಸುಂದರ ಮನೋಹರ ವಿಷಯ! ಇಡೀ ಲೋಕದಿಂದ ಭಿನ್ನವಾದಂಥ ವಿಷಯ ಅಂಥೇಳಿನ ಅಲೌಕಿಕ ಆತ್ಮನ ವೈಭವ. ಆತ್ಮನ ವೈಭವದಿಂದ ಸಿಗುವಂಥ ಪರಿತೃಪ್ತಿ, ಇದರಿಂದ ಜೀವ ಅನಾದಿ ಕಾಲದ ದುಃಖ ದಾಹವನ್ನು ಬಿಟ್ಟುಕೊಟ್ಟ ಅಥವಾ ಅದರಿಂದ ರಹಿತಾಗಿ ನಿತಾಂತ ಶಾಶ್ವತ ಸ್ವಾಧೀನ ಶಾಂತಿಮಯ ತೃಪ್ತಿಮಯ ಸುಖಮಯ ಜೀವನವನ್ನು ಜೀವಿಸುವಂಥ ಮಾತು.
ಸಿಂಹ ಶರೀರವನ್ನು ತಿಂತಾ ಇರುವ ವೇಳೆದೊಳಗೆ ಕೂಡ ಆ ಪರದ್ರವ್ಯದ ಅವಸ್ಥೆ ಮತ್ತು ಆ ಪರದ್ರವ್ಯದ ಕಡೆಗೆ ಹೋಗ್ತಾ ಇರುವಂಥ ತನ್ನ ದುರ್ಬಲತೆ ಅವು ಎರಡರದ್ದು ಜ್ಞಾತ. ಕರ್ಮ ನಿರ್ಜರೆ ಹೇಗಾಗ್ತಿದೆ, ಇದ್ದಕ್ಕಿದ್ದ ಹಾಗೆ ಆಗುವುದಿಲ್ಲ. ಪರದ್ರವ್ಯದ ಅವಸ್ಥೆ ಯಾವ ಪರದ್ರವ್ಯದ? ಸಿಂಹದ್ದನ್ರಿ, ಶರೀರದ್ದನ್ರಿ, ಕರ್ಮದ್ದನ್ರಿ ಪರದ್ರವ್ಯದ ಅವಸ್ಥೆ. ಮತ್ತು ಅದರ ಕಡೆಗೆ ಹೋಗ್ತಾ ಇರುವಂಥ ತನ್ನ ಭಾವ ದುರ್ಬಲತೆಯಿಂದ ಅದು ಎಲ್ಲದರದ್ದು ಜ್ಞಾತ ಇದ್ದಾನೆ. ಆ ಜ್ಞಾತಾರೂಪದ ಪರಿಣಮನದೊಳಗ ಏನಿದೆ? ಕರ್ಮಗಳಲ್ಲಿ. ಆ ಜ್ಞಾತಾರೂಪದ ಪರಿಣಮನದೊಳಗ ಏನಿದೆ? ಪರಮ ಶಾಂತಿಯ ಅನುಭವ ಇದೆ. ಅದನ್ನು ತಿಳಿತಾನೆ, ಅದರ ಅನುಭವಿಲ್ಲ. ಆ ಸಿಂಹವನ್ನು ತಿಳಿತಾನೆ, ಅದರ ಕ್ರೋಧ ಇಲ್ಲ. ಅದನ್ನು ತಿಳಿಯುವ ವೇಳೆದೊಳಗೆ ಯಾವ ತನ್ನ ದುರ್ಬಲತೆಯಿಂದ ಅಂಶ ರೂಪದ ವಿಕಾರ ಆಗ್ತಿದೆಯೋ, ಏನು ವಿಕಾರ ಆಗ್ತಿದೆ ಅದನ್ನರೇ ಒಂದ್ಸಲ ನೋಡೋಣ. ಏನು ವಿಕಾರ ಆಗ್ತಿದೆ? ಅದರ ಮೇಲೆ ದ್ವೇಷನೂ ಆಗೋದಿಲ್ಲ. ಈ ಶರೀರವನ್ನು ಉಳಿಸಿಕೊಳ್ಬೇಕನ್ನುವಂಥ ರಾಗನೂ ಇಲ್ಲ. ಕರ್ಮ ಹೋಗ್ತಾ ಇದೆ, ಒಳ್ಳೆಯದಾಯ್ತು ಅನ್ನುವ ಸಮಾಧಾನನೂ ಇಲ್ಲ. ಹಾಗಾದ್ರೆ ವಿಕಾರ ಏನಾಗ್ತಿದೆ? ತನ್ನ ದುರ್ಬಲತೆಯಿಂದ ವಿಕಾರ ಆಗ್ತಿದೆ, ಅದರದ ಜ್ಞಾತ ಅಂತ ಹೇಳಿ ಹೇಳ್ತಾರೆ. ವಿಕಾರ ಏನಾಗ್ತಿದೆ? ಅದು ಸ್ಪಷ್ಟಪಡಿಸಿತು. ಏನ? ಸಿಂಹದ ಕುರಿತ ದ್ವೇಷ ಇಲ್ಲ, ದೇಹದ ಕುರಿತ ರಾಗಿಲ್ಲ, ಸತ್ತಾದೊಳಗಿನ ಕರ್ಮ ಬರಿದಾಗ್ತಾ ಇದೆ ಅಂಥೇಳಿ ಸಮಾಧಾನದ ಮಾತಿಲ್ಲ. ಹಾಗಾದ್ರೆ ವಿಕಾರ ಏನಿದೆ? ವಿಕಾರ ಏನಿದೆ ಅಂತಂದ್ರೆ ಜ್ಞಾನದೊಳಗ ಸ್ವಭಾವ ಮಾತ್ರದ ಅನುಭೂತಿ ಬಿಟ್ಟು ಹೋಗಿ ಪರವಿರುವಂಥ ಜ್ಞೇಯದ ಕಡೆಗೆ ಸ್ವಲ್ಪ ಜ್ಞಾನ ಸಾಮರ್ಥ್ಯ ಖರ್ಚಾಗ್ತಾ ಇದೆ. ಅದು ವಿಕಾರ ಇದೆ. ಜೈನ ದರ್ಶನವನ್ನು ತಿಳಿಯುವ ಸಲುವಾಗಿ ಉಪಯೋಗದೊಳಗೆ ನಿಜವಾಗಿ ವಿಶುದ್ಧಿ ಬೇಕ್ರಿ. ವಿಶುದ್ಧಿ ಯಾವುದಕ್ಕಂತಾರು? ಪುಣ್ಯಬಂಧ ಯಾವುದರಿಂದ ಆಗ್ತಿದೆ ಅದಕ್ಕ. ವಿಶುದ್ಧಿ ಯಾವುದಕ್ಕಂತಾರ? ಚಂದ್ರಕಾಂತಣ್ಣ ವಿಶುದ್ಧಿ ಯಾವುದಕ್ಕಂತಾರು? ಸಂಸಾರ ಶರೀರ ಭೋಗಕ್ಕೆ ಸಂಬಂಧಿಸಿದ ಸ್ಪಷ್ಟ ಭಾವ ಇಲ್ಲದೆ ಇರೋದನ್ನ ವಿಶುದ್ಧಿ ಇದೆ. ಬಹಳ ಸುಲಭ ಇದೆ ರೀ ಜೈನ ದರ್ಶನ, ಬಹಳ ಸ್ವಾಧೀನ ಇದೆ. ವಿಶುದ್ಧಿ ಯಾವುದಕ್ಕಂತಾರು? ಮೊದಲೇನು ಹೇಳ್ತು? ಜೈನ ದರ್ಶನ ತಿಳಿಯುವ ಸಲುವಾಗಿ ಪರಿಣಾಮದೊಳಗೆ ವಿಶುದ್ಧಿ ಬೇಕಂತ. ವಿಶುದ್ಧಿ ಯಾವುದಕ್ಕಂತಾರು? ಸಂಸಾರ ಶರೀರ ಭೋಗಕ್ಕೆ ಸಂಬಂಧಿಸಿದ ಸ್ಪಷ್ಟ ಭಾವ ಇಲ್ಲದೆ ಇರೋದು. ಸ್ಪಷ್ಟ ಅಂದ್ರೆ ಏನು? ಸ್ಪಷ್ಟ ಅಂದ್ರೆ ಏನು? ಅದನ್ನು ಮುಖ್ಯ ಮಾಡಿ ಏನಿದೆ ರೀ, ಅದನ್ನು ಮುಖ್ಯ ಮಾಡಿ, ಅಥವಾ ಜ್ಞಾನ ಅದನ್ನು ಮುಖ್ಯ ಮಾಡಿ ತಿಳಿತಾ ಇಲ್ಲ. ಜ್ಞಾನದೊಳಗೆ ಅದು ಮುಖ್ಯ ಇಲ್ಲ. ಜ್ಞಾನದೊಳಗೆ ಮುಖ್ಯ ಯಾವುದಿದೆ? ಹಾಗಾದ್ರೆ ಜಿನಶಾಸನದ ವಿಷಯ ಇದೆ. ತಿಳಿತಾ ಇದೆ? ಏನು ಕಠಿಣ ಇದೆ? ಇದೇ ಮಾತನ್ನ ಜ್ಞಾನಿಗಳೇನು ಹೇಳಿದ್ರು? ನೀನೊಬ್ಬನೇ ಅಪ್ರಾಮಾಣಿಕನಿರ್ಬೇಕು. ಉಳಿದದ್ದು ಪ್ರಾಮಾಣಿಕ ಯಾವುದಿದೆ? ಜೈನ ಕುಲದೊಳಗೆ ಹುಟ್ಟಿದೆ, ಜಿನಶಾಸನದ ಸಂಯೋಗ ಆಗಿದೆ, ಜಿನದೇವನ ಸಾನ್ನಿಧ್ಯ ಇದೆ, ವ್ರತಾದಿಗಳನ್ನು ಮಾಡುವಂಥ ಪರಿಣಾಮ ಇದೆ. ಇದೇನೇ ಮಾಡ್ತೇನೆ, ನಾನು ಮಾಡ್ತೇನೆ. ಏನು ಮಾಡ್ತೇನೆ? ಇದೆಲ್ಲ ಇದೆ, ಇಂಥದ್ದೆಲ್ಲ ಇದೆ ಅಂದಮೇಲೆ ಅದೆಲ್ಲವೂ ಪ್ರಾಮಾಣಿಕ ಇದೆ. ನೀನೊಬ್ಬನೇ ಅಪ್ರಾಮಾಣಿಕ. ಮತ್ತು ನಿನ್ನ ಉಪಯೋಗ ಏನು ಮಾಡ್ತಾ ಇದೆ? ಉಪಯೋಗ ಏನು ಮಾಡ್ತಾ ಇದೆ? ಯಾವುದು ಮುಖ್ಯ ಮಾಡಬೇಕು? ಜಿನಶಾಸನದ ಸಾರನಾದಂಥ ನಿಜಾತ್ಮನನ್ನ, ಶುದ್ಧಾತ್ಮನನ್ನ, ಅರೂಪಿ ಚಿನ್ಮಾತ್ರ ಆತ್ಮನನ್ನ, ಜ್ಞಾನದ ಸಾಗರ ಸುಖದ ನಿಧಿ ಆತ್ಮನನ್ನ ಮುಖ್ಯ ಮಾಡುವುದನ್ನು ಬಿಟ್ಟ ಮತ್ತೇನೇನರೇ ಮಾಡ್ತಾ ಇದ್ದೀಯಲ್ಲ. ಏನೇನೇನ ವ್ರತದೊಳಗ, ಶಾಸ್ತ್ರದ ಶಬ್ದದೊಳಗ. ಇನ್ನು ಇದನ್ನು ಬಿಟ್ಟು ಮತ್ತೆ ಹೊರಗಿದ್ರಂತೂ ಅದು ತೀರಾ ಪ್ರಾಮಾಣಿಕತೆ ಇದೆ. ಅದಕ್ಕೆ ನೀನೊಬ್ಬನೇ ಅರ್ಥಾತ್ ಅಲ್ಲಿ ಜ್ಞಾನಕ್ಕೆ ಸಂಬೋಧನೆ ಮಾಡಿದ್ದಾರೆ. ಜ್ಞಾನ ಏನು ಮಾಡಬೇಕು? ಜ್ಞಾನ ಏನು ಮಾಡಬೇಕು?
ಈ ಒಂದು ಅಪೂರ್ವ ಅವಸ್ಥೆಯನ್ನು ಪ್ರಾಪ್ತ ಆಗಿದೆಯೋ ಎಲ್ಲ ಸಿಗೋದು ಕಠಿಣ ಇದೆ ರೀ. ಎಲ್ಲ ಏನು ಸಿಗೋದು ಮನುಷ್ಯ ಜನ್ಮ. ಸಂಜ್ಞೆ ಇದ್ರೂ ಮನುಷ್ಯ ಆಗೋದು ಕಠಿಣ ಇದೆ. ನಮಗೆ ಅಳತೆ ಬರ್ತಾ ಇಲ್ಲ, ನಮಗದರ ಮಹತ್ವ ತಿಳಿತಾ ಇಲ್ಲ. ಸಂಜ್ಞೆ ಇದ್ರೂ ಮನುಷ್ಯ ಆಗೋದು ಕಠಿಣ ಇದೆ ವಿಜಯ. ಮನುಷ್ಯ ಆದ್ರೂ ಜೈನ ಆಗೋದು ಕಠಿಣ. ಜೈನ ಕುಲದೊಳಗೆ ಹುಟ್ಟಿದ್ರೂ ಪ್ರತ್ಯಕ್ಷ ಜನ ದರ್ಶನ ಯೋಗ ಸಿಗೋದು ಕಠಿಣ. ನಮಗೆ ಸಿಕ್ಕಿದೆ ಅಂಥೇಳಿ ಮಹಿಮೆ ಬರ್ತಾ ಇಲ್ಲರಿ. ಅದರ ಕಠಿಣ ಅನ್ನುವಂಥ ಶಬ್ದ ನಮಗೆ ಅರ್ಥ ಆಗ್ತಾ ಇಲ್ಲ. ಸಿಕ್ಕಿದೆ ಅಂತ ಬಸ್ತಿಗೇನು ಹೋಗೋದ, ಮತ್ತು ಬಸವಣ್ಣ ಕಡೆಗೇನು ಹೋಗೋದ, ಪೀರ್ ಪೈಗಂಬರ್ ಕಡೆನೂ ಹೋಗೋದ. ಅರೆ ನೋಡ್ರಿ, ಈ ಪ್ರಕಾರದ ಪ್ರತ್ಯಕ್ಷ ಹೋಗದಿದ್ರೂ ಭಾವ ಆ ಕಡೆ ಹರಿತಿತ್ತು ಅಂತಂದ್ರೆ ನಿಜವಾಗಿನ ಅದಕ್ಕೆ ಶಬ್ದ ಯಾವುದೂ ಇಲ್ಲ. ಆದರೂ ನಾನೊಂದು ಶಬ್ದ ಕೊಡ್ತಾ ಇದ್ದೇನೆ. ತನ್ನ ಸಲುವಾಗಿ ತಾನು ಅತ್ಯಂತ ಕೃತಜ್ಞ ಆಗ್ತಾನೆ. ತನ್ನ ಸಲುವಾಗಿ ತಾನು ಅತ್ಯಂತ ಕೃತಜ್ಞ ಆಗ್ತಾನೆ. ಏನು ಆಗೋದಾಗಲಿ, ಯಾರೇನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕಿಂತ ಹೆಚ್ಚಿಂದ ಪ್ರತಿಯೊಂದು ದ್ರವ್ಯದ 3 ಕಾಲದ ಪರ್ಯಾಯ ಸುನಿಶ್ಚಿತ ಇದೆ. ಅರೆ ಎಂಥ ನಿರ್ಭಾರತೆ. ಅದಕ್ಕೆ ಸಂಜ್ಞೆ ಆದ್ರೂ ಮನುಷ್ಯ ಆಗೋದು ಕಠಿಣ, ಮನುಷ್ಯ ಆದ್ರೂ ಜೈನ ಆಗೋದು ಕಠಿಣ, ಜೈನ ಆದ್ರೂ ಜೈನತ್ವದ ಆಚಾರ ವಿಚಾರಗಳಿರೋದು ಕಠಿಣ, ಜೈನ ಆದ್ರೂ ಜಿನದೇವನ ದರ್ಶನ ದಿನನಿತ್ಯ ಸಿಗೋದು ಕಠಿಣ. ಯಾತಕ್ಕೆ ಬೇಕು? ಸಂಬಂಧ ಕಳಚಿ ಒಗಿಬೇಕ್ರಿ. ಅನಾರ್ಯ ದೇಶದೊಳಗೆ ಹೋಗಿ ಯಾರು ವಾಸ ಮಾಡ್ತಾರಲ್ಲ ಅವ್ರನ್ನ ಮಕ್ಕಳು ಯಾತಕ್ಕೆ ಅನ್ನೋದ್ರಿ. ಯಾತಕ್ಕೆ ಅನ್ನೋದು ತಮ್ಮನ್ನು ತಾವು ಧಿಕ್ಕರಿಸಬೇಕ್ರಿ. ವಿದೇಶದೊಳಗೆ ಹೋಗಿರ್ತಾರಲ್ಲ, ಈ ದೇಶದೊಳಗೆ ಏನು ಕಮ್ಮಿ ಇದೆ, ಈ ದೇಶದೊಳಗೆ ಏನು ಕಮ್ಮಿ ಇದೆ, ಈ ಜೀವಕ್ಕೆ ಆಹಾರ ಆವಾಸ ಬಿಟ್ಟು ಏನು ಬೇಕಾಗಿದೆ ಹೇಳಿ. ಈ ದೇಶದೊಳಗೆ ಇಲ್ಲದ ಇದೆ ಅಥವಾ ಇಲ್ಲ? ಅರೆ ಒಂದಿಷ್ಟು ವಿಚಾರ ಮಾಡೋದು. ಯಾವುದರ ಸಲುವಾಗಿ ವಿಚಾರ ಮಾಡೋದಂತಂದ್ರೆ ನಮ್ಮ ಶ್ರದ್ಧೆ ನಮಗೆ ದೃಢ ಆಗುವ ಸಲುವಾಗಿ, ನಮ್ಮ ಶ್ರದ್ಧೆಯ ದೃಢತೆಯಿಂದ ನಮಗೆ ಉತ್ತಮ ಮಾರ್ಗ ಅಥವಾ ನಿಜ ಮಾರ್ಗ, ಶಾಶ್ವತ ಸುಖದ ಮಾರ್ಗ, ಮೋಕ್ಷದ ಮಾರ್ಗ ಲಭಿಸುವ ಸಲುವಾಗಿ ನಾವು ವಿಶ್ವಾಸ ಮಾಡೋದು. ಏನು ಮಾಡಿದೇವಿಯೋ ಅದನ್ನೇ ಯಾವುದೋ ಒಂದು ಅಪೇಕ್ಷಾದಿಂದ ಪೋಷಿಸ್ತಾ ಇದ್ರ ನಮಗ ಇದರ ವಿಶ್ವಾಸ ಖಂಡಿಸ್ತಾ ಹೋಗ್ತಿದೆ, ತುಂಡಾಗ್ತಾ ಹೋಗ್ತಿದೆ. ಪ್ರತಿಯೊಂದು ಜೀವ ಸ್ವತಂತ್ರ ಇದೆ, ಆದರೆ ತನ್ನ ಶ್ರದ್ಧೆ ದೃಢ ಉಳಿಯುವಲ್ಲಿ ಸತತ ಪ್ರಯತ್ನಶೀಲ ಬೇಕ್ರೆ, ಸತತ ಪ್ರಯತ್ನಶೀಲ. ಅದಕ್ಕೇನು ಹೇಳಿತು? ಸಂಜ್ಞೆ ಆಗೋದಕ್ಕಿಂತ ಮನುಷ್ಯ ಆಗೋದು ಕಠಿಣ, ಮನುಷ್ಯ ಆದ ನಂತರ ಕೂಡ ಜೈನ ಆಗೋದು ಕಠಿಣ, ಜೈನ ಆದ ನಂತರ ಕೂಡ ಜೈನಾಚಾರದ ಅರ್ಥಾತ್ ಸಾಮಾನ್ಯ ಸದಾಚಾರ. ಜೈನರಲ್ಲೇ ನೀರು ಶೋಷಗೊಳಿಸ್ತಾರೆ, ಜೈನರಲ್ಲೇ ಕಂದಮೂಲಾದಿಗಳನ್ನು ತಿನ್ನುವುದಿಲ್ಲ, ಜೈನರಲ್ಲೇ ರಾತ್ರಿ ಭೋಜನ ಮಾಡುವುದಿಲ್ಲ. ಈ ಪ್ರಕಾರದ ಸದಾಚಾರ ಆಚಾರ ವಿಚಾರದಿಂದ ಯುಕ್ತ ಇರೋದಕ್ಕೆ ಕಠಿಣ ಇದೆ. ಇನ್ನು ಅದು ಇದ್ದ ನಂತರ ಕೂಡ ದಿನವೂ ಆ ತ್ರಿಲೋಕ ಪೂಜ್ಯ ಪ್ರಭುವಿನ ಸಾನ್ನಿಧ್ಯ ಸಿಗೋದು ಇನ್ನೂ ಕಠಿಣ ಇದೆ. ಆ ಸಾನ್ನಿಧ್ಯ ಸಿಕ್ಕ ನಂತರ ಕೂಡ ಅವರ ನನಗಾಗಿ ಹೇಳಿರುವಂಥ ಕಲ್ಯಾಣದ ಮಾರ್ಗ ಅರ್ಥಾತ್ ಜನ ಶಾಸನ, ಅದರದ ಸಂಯೋಗ ಆಗೋದು, ಅದನ್ನು ಸ್ಪರ್ಶ ಮಾಡೋದು ಕೂಡ ಮಹಾನ್ ಭಾಗ್ಯದ ಮಾತು. ಅದಕ್ಕೆ ವಿಚಾರ ಮಾಡಬೇಕ್ರಿ. ದಿವಸದೊಳಗೆ ಒಂದು ಸಲರೆ ಅಂತ ಅಲ್ಲಿ ಹೇಳಿದ್ರಲ್ಲ, ದಿನನಿತ್ಯವೂ ಇದರ ವಿಚಾರ ಬರದೆ ಹೋದ್ರ ಬುದ್ಧಿ ಅಯೋಗ್ಯ ಸ್ಥಾನದೊಳಗೆ ಪ್ರವರ್ತಿತ ಆಗಿ ಹೋಗ್ತಿದೆ. ನಮಗೆ ಸಿಕ್ಕ ಧರ್ಮ
ಅಭಿಮಾನ ಅನ್ನಿಸ್ತಿದೆ. ನನ್ನ ಮಗನು ಅಲ್ಲಿದ್ದಾನೆ, ಇಲ್ಲಿದ್ದೇನೆ, ದಿಲ್ಲಿ ಒಳಗಿದ್ದಾನೆ, ಬೆಂಗಳೂರೊಳಗಿದ್ದಾನೆ, ಪೂನಾದೊಳಗಿದ್ದಾನೆ. ಅರೆ ರೇ, ಆದ್ರೆ ನನ್ನ ಮಗನಿಗೆ ದೇವದರ್ಶನ ಆಗ್ತಾ ಇಲ್ಲಲ್ಲ, ಇದು ಖೇದ ಅನಿಸೋದಿಲ್ಲ? ಆ ಜೀವದ ಭಾಗ್ಯ ದುರ್ಭಾಗ್ಯ ಆ ಜೀವದ ಜೊತೆಗಿದೆ. ಆದ್ರೆ ಆ ದುರ್ಭಾಗ್ಯಶಾಲಿ ಜೀವನಿಗೆ ಜನ್ಮ ಕೊಟ್ಟಿರುವಂಥ ನನ್ನದು ಕೂಡ ದುರ್ಭಾಗ್ಯದೊಳಗೆ ಪಾಲಿದೆಯೋ ಅಥವಾ? ನೋಡ್ರಿ, ಜೈನತ್ವದ ಭಾಷ್ಯ ಅರಿವು ಕೂಡ ಇರೋದ ನಿಜವಾಗಿ ಬಹಳ ಕಠಿಣ ಇದೆ. ಮತ್ತು ಆ ಅರಿವಿಗಿಂತ ಈ ವರ್ತಮಾನ ದಶೆಯ ಮಹಿಮಾ ಬರೋದ, ಇದು ನಿಜವಾಗಿ ನಮಗೆ ಇದೆಲ್ಲ ಲಭಿಸಿದ್ರೂ ಕೂಡ ಇದರ ಮಹಿಮೆ ಇಲ್ಲ, ಆದರೆ ಅದರ ಮಹಿಮೆ ಇದೆ ಅನ್ನೋದು ಸಿದ್ಧ ಆಗ್ತಿದೆ. ನಾನು ಹೇಳ್ತಾ ಇರೋದು ತಿಳಿತಿರಬಹುದು ಅನ್ನಿಸ್ತಿದೆ. ನಮ್ಮ ಜೀವನದೊಳಗೆ ಇವೆಲ್ಲ ಸಿಕ್ಕಿದಾವೆ ಅಂದ ಮೇಲೆ ಉಳಿದವ್ರ ವಿಚಾರ ಇಬ್ಬರು. ನಮ್ಮ ಜೀವನದೊಳಗೆ ಇವೆಲ್ಲ ಸಿಕ್ಕಿದಾವೆ ಅಂದ ಮೇಲೆ ನಮ್ಮಂಥ ಭಾಗ್ಯಶಾಲಿ ಯಾರಿದ್ದಾರೆ? ಇವೆಲ್ಲ ಸಿಕ್ಕಿದಾವೆ, ಆದರೆ ಮಾಡಬೇಕಾದದ್ದು ಅಂತ ಇದೆ. ಏನು ಪರಿವರ್ತನಶೀಲ ಇರುವಂಥ, ಬದಲಾಗುವಂಥ ಮೂಲ ಮಾತ್ರೆ ನನ್ನದೇ ಯಾವ ಸ್ವಭಾವ ಇದೆಯೋ ಅದರ ಜೊತೆಗೆ ನಾನು ಅರ್ಥಾತ್ ಜ್ಞಾನ ಸಂಪೂರ್ಣ ಸ್ವಭಾವ ನನ್ನದಂಥೇಳಿ ತಿಳ್ಕೊಂಡು ಅನುಭವ ಮಾಡೋದು ಏನಿದೆ, ಅದನ್ನು ಬಿಟ್ಟು ಕೊಟ್ಟ ಯಾವುದು ಧ್ರುವ ಸ್ವಭಾವ ಇದೆಯೋ ಅದು ನನ್ನದೇ ಇದೆ. ಆ ಧ್ರುವ ಸ್ವಭಾವ ಹೇಗಿದೆಯೋ ಹಾಗೆ ಅದರ ಜೊತೆಗೆ ಏಕ ಆಗಿ ಅನುಭವ ಮಾಡೋದ, ಇದು ಒಂದೇ ಕರ್ತವ್ಯ ಮಾಡೋದಿದೆ. ಇದರ ಸಲುವಾಗಿನ ಕರ್ತೃತ್ವ ಶಕ್ತಿ ಇದೆ. ಕರ್ತೃತ್ವ ಶಕ್ತಿ ಹೊರಗಡೆ ಏನೂ ಮಾಡೋದು ಇಲ್ಲ ಅಂಥದ್ದೊಂದು ಶಕ್ತಿ ಇದೆ, ಅದಕ್ಕೆ ಅಕರ್ತೃತ್ವ ಶಕ್ತಿ. ಹೊರಗಂದ್ರೆ ಎಲ್ಲಿ? ತನ್ನ ಪರ್ಯಾಯದೊಳಗೆ. ಅದಕ್ಕೆ ಹೇಳಿತು, ವಿಕಾರಿ ಪರ್ಯಾಯಕ್ಕೆ, ಅಶುಭ ಪರ್ಯಾಯಕ್ಕೆ ಭಯ ಪಡಬೇಡ. ಯಾಕೆ ಅಂತಂದ್ರೆ ಅದು ಆ ಸಮಯದೊಳಗೆ ಆಗುವಂಥದ್ದೇ ಪರ್ಯಾಯ ಇದೆ, ಅದಕ್ಕೆ ಭಯ ಪಡಬೇಡ. ಅದಕ್ಕೆ ಕಾರಣ ಏನು ಕೊಟ್ಟರು? ಅದು ನಿನ್ನ ತ್ರಿಕಾಲಿ ಶುದ್ಧ ಸ್ವಭಾವವನ್ನು ಸ್ಪರ್ಶ ಮಾಡ್ತೀವಿ. ಮತ್ತು ಅದು ಉಳಿಯುವುದಿಲ್ಲ, ಸ್ವಯಂ ಪರಿವರ್ತನೆ ಬದಲಾಗಿ ಹೋಗ್ತಿದೆ. ನೋಡ್ರಿ, ಇದರೊಳಗ ಕ್ರಮಬದ್ಧತೆಯನ್ನು ನಂಬುವ ಮಾತೂ ಬಂತು, ಕರ್ತೃತ್ವ ಶಕ್ತಿಯನ್ನು ಉಪಯೋಗಿಸಿಕೊಳ್ಳುವ ಮಾತೂ ಬಂತು. ಅಕರ್ತೃತ್ವ ಶಕ್ತಿಯ ವಿಶ್ವಾಸನೂ ಬಂತು. ಮನುಷ್ಯ ಜೀವನದ ಜನರ ಹೇಳಿದ ಪ್ರಕಾರ ನಿರ್ದೇಶ ಆಜ್ಞೆಗೆ ಅನುಸಾರವಾಗಿ ಯೋಗ್ಯ ಕಾರ್ಯ ಮಾಡಿದ ಸಫಲತೆಯೂ ಬಂತು. ಅನಂತ ಕಾಲದ ಸುಖ ಮಾರ್ಗ ಕೈಗೆ ಬಂತು. ಕರ್ತೃತ್ವ ಶಕ್ತಿಯನ್ನು ನಂಬುವಂಥ ಜೀವದ ದೃಷ್ಟಿ ಧ್ರುವ ಸ್ವಭಾವದ ಮೇಲೆ ಇದೆ. ಅಕರ್ತೃತ್ವ ಶಕ್ತಿಯನ್ನು ನಂಬುವ ಜೀವದ ದೃಷ್ಟಿ ಕೂಡ ಧ್ರುವ ಸ್ವಭಾವದ ಮೇಲೆ ಇದೆ. ತಿಳಿತಾ ಇದೆ ಅಂದರೆ 47 ಶಕ್ತಿಗಳಿದ್ದ ಒಂದಕ್ಕೂ ಒಂದು ವಿರೋಧಿಯಾಗಿ ಕಂಡು ಬಂದ್ರೂ ಕೂಡ ಕೆಲವು ಶಕ್ತಿಗಳು, ಒಂದಕ್ಕೂ ಒಂದು ವಿರೋಧಿಯಾಗಿ ಕಂಡು ಬಂದ್ರೂ ಕೂಡ ಎರಡೂ ಶಕ್ತಿಗಳ ಪ್ರಯೋಜನ ಧ್ರುವ ದ್ರವ್ಯದ ಕಡೆಗೇನೆ ದೃಷ್ಟಿ ಹಾಕುವುದರ ಸಲುವಾಗಿ ಉಪಯೋಗಿ. ಅದಕ್ಕೆ ಮೂರೂ ಕಾಲದ ಪರ್ಯಾಯ ನಿಶ್ಚಿತ ಇದ್ದಾವೆ ಅನ್ನುವುದನ್ನು ನಂಬಿದ ನಂತರ ಪರ್ಯಾಯ ಬುದ್ಧಿಯನ್ನು ಬಿಟ್ಟು ಕೊಡುವ ಪುರುಷಾರ್ಥ ಆಗ್ತಿದೆಯೋ ಅಥವಾ ಕುಂಠಿತ ಆಗ್ತಿದೆ. ಮೂರೂ ಕಾಲದ ಪರ್ಯಾಯಗಳ ಸುನಿಶ್ಚಿತ ಇದ್ದಾವೆ. ಪ್ರತಿಯೊಂದು ದ್ರವ್ಯದೊಳಗೆ ಮೂರೂ ಕಾಲದ ಪರ್ಯಾಯಗಳ ಸುನಿಶ್ಚಿತ ಇದ್ದಾವೆ.
ಇದನ್ನು ನಂಬಿದ ನಂತರ ಜೀವನಿಗೆ ಮೋಕ್ಷ ಮಾರ್ಗದ ಸಲುವಾಗಿ ಏನಾದರೂ ಪ್ರಯತ್ನ ಮಾಡುವಂಥದ್ದು ಉಳಿತಿದೆಯೋ ಅಥವಾ ಉಳಿಯುವುದಿಲ್ಲ? ಉಳಿತಿದೆಯೋ ಅಥವಾ ಉಳಿಯುವುದಿಲ್ಲ? ಉಳಿತಿದೆ ರೀ, ನಿಜವಾಗಿ ಅಲ್ಲೇ ಪ್ರಯತ್ನ ಚಾಲು ಆಗ್ತಿದೆ. ಏನ ಪರ್ಯಾಯ ಕ್ಷಣಿಕ ಇದೆ, ಪರ್ಯಾಯ ಪರಿವರ್ತನಶೀಲ ಇದೆ, ಪರ್ಯಾಯದೊಳಗೆ ನಾನೇನೂ ಮಾಡಬೇಕಾಗಿಲ್ಲ. ಯಾಕೆ ಅಂತಂದ್ರೆ ಯಾವೂ ಪರ್ಯಾಯ ಸ್ಥಿರ ಉಳಿಯುವಂಥದ್ದು ಇಲ್ಲ ಅಂಥೇಳಿ ಈ ಜೀವದ ದೃಷ್ಟಿ ಪರ್ಯಾಯದ ಕಡೆಯಿಂದ ಬಿಟ್ಟು ಹೋಗ್ತಿದೆ. ಅಲ್ಲಿ ಅಕರ್ತೃತ್ವ ಶಕ್ತಿಯ ಸಿದ್ಧಿ ಆಗ್ತಿದೆ. ಆ ಜೀವದ ದೃಷ್ಟಿ ಸ್ವಭಾವದ ಕಡೆಗೆ ಬರ್ತಿದೆ. ಅಲ್ಲಿ ಕರ್ತೃತ್ವ ಶಕ್ತಿಯ ಸಿದ್ಧಿ ಆಗ್ತಿದೆ. ಅಲ್ಲಿ ತನ್ನಷ್ಟಕ್ಕೆ ತಾನೇ ಪರ್ಯಾಯದೊಳಗ ಮೋಕ್ಷ ಮಾರ್ಗವೇ ಬರುವಂಥ ಪರ್ಯಾಯಗಳದ್ದು ಯೋಗ್ಯತೆ ಇರ್ತದೆ. ಆವಾಗ ಕೂಡ ಬದಲಾಗುವುದಿಲ್ಲ. ಆವಾಗ ಕೂಡ ಆ ಪರ್ಯಾಯಗಳಲ್ಲಿ ಯಾವ ಬದಲಾವಣೆ? ಅರೆ ಅನಂತ ಸಂಸಾರ ಇತ್ತು ಮತ್ತು ಅದು ಸೀಮಿತ ಆಯ್ತಲ್ಲ. ಮಿಥ್ಯಾತ್ವ ರೂಪದ ಪರಿಣಮನಿತ್ತು ಮತ್ತು ಅದ ಸಮ್ಯಕ್ತ್ವ ರೂಪ ಆಯ್ತಲ್ಲ. ಅರೆ ಅದ ಸಮ್ಯಕ್ತ್ವ ರೂಪ ಆಗೋದಿತ್ತು. ನಮಗೆ ಈ ಜೈನ ಸಿದ್ಧಾಂತದ ಸೂಕ್ಷ್ಮ ಮಾತುಗಳ ಮರ್ಮ ತಿಳಿದು ಬರ್ತಾ ಇಲ್ಲ. ಆದರೆ ತಿಳ್ಕೊಳ್ಳದೆ ವಿನಃ ನಾವು ಬಿಡಬಾರ್ದ್ರೆ. ತಿಳ್ಕೊಳ್ಳದ ವಿನಃ ಏನು ಬಿಡಬಾರ್ದು? ನಮ್ಮ ಒಂದು ಪ್ರಯತ್ನವನ್ನು, ನಮ್ಮ ಒಂದು ಅಭ್ಯಾಸದ ಕ್ರಮವನ್ನು ನಾವು ಬಿಟ್ಟುಕೊಡ್ಬಾರ್ದು. ಅಲ್ಲಿ ಹತಾಶ ಆಗಬಾರ್ದು. ಏನು ತಿಳ್ಕೊಳ್ಳೋದಿದೆ? ಪ್ರತಿಯೊಂದು ಸಿದ್ಧಾಂತದ ಕ್ರಮಬದ್ಧ ಪರ್ಯಾಯ ಏನು ಹೇಳ್ತಿದೆ? ಅಕರ್ತೃತ್ವ ಶಕ್ತಿ ಏನು ಹೇಳ್ತಿದೆ? ಕರ್ತೃತ್ವ ಶಕ್ತಿ ಏನು ಹೇಳ್ತಿದೆ? ರಾಗವನ್ನು ಬಿಟ್ಟು ವೀತರಾಗತೆಯನ್ನು ಪರ್ಯಾಯದೊಳಗೆ ತಂದುಕೊಳ್ಳುವ ಸಾಮರ್ಥ್ಯ ಜ್ಞಾನದೊಳಗೆ ಇಲ್ಲ. ಆದರೆ ಎಲ್ಲಿ ರಾಗವೇ ಇಲ್ಲ, ಎಲ್ಲಿ ವೀತರಾಗತೆಯ ಅವಶ್ಯಕತೆಯೇ ಇಲ್ಲ, ಅಂಥ ಧ್ರುವ ಸ್ವಭಾವದ ಕಡೆಗೆ ನೋಡುವ ಸಾಮರ್ಥ್ಯ ಜ್ಞಾನದೊಳಗಿದೆ. ಅದನ್ನು ಮಾಡಿದರೆ ಸಾಕು. ಪರ್ಯಾಯದೊಳಗಿರುವಂಥ ವಿಕಾರವನ್ನು ತೆಗೆದುಹಾಕಿ ನಿರ್ವಿಕಾರಿ ಪರಿಣಮನವನ್ನು ಮಾಡುವಂಥ ಸಾಮರ್ಥ್ಯ ಜ್ಞಾನದೊಳಗೆ ಇಲ್ಲ. ಆದರೆ ವಿಕಾರವನ್ನು, ಯಾವುದು ವಿಕಾರವನ್ನು ಸ್ಪರ್ಶವೇ ಮಾಡಿಲ್ಲವೋ, ಅಥವಾ ವಿಕಾರ ಎಲ್ಲಿ ಸ್ಪರ್ಶವೇ ಮಾಡಿಲ್ಲವೋ, ಎಲ್ಲಿ ನಿರ್ವಿಕಾರ ಪರಿಣಮನದ ಅವಶ್ಯಕತೆಯೇ ಇಲ್ಲವೋ, ಅಂಥ ಜ್ಞಾತ ಸ್ವಭಾವ, ಧ್ರುವ ಸ್ವಭಾವ, ಚಿದಾನಂದ ಸ್ವಭಾವ, ಆನಂದದ ಜ್ಞಾನದ ಜೊತೆಗೆ ಆನಂದ ಉಕ್ಕಿ ಉಲ್ಲಸಿತ ಆಗುವಂಥ ಸ್ವಭಾವದ ಸನ್ಮುಖ ಜ್ಞಾನ ನೋಡುವುದರಲ್ಲಿ ಯಾವ ವಿಕಾರಿ ಪರ್ಯಾಯ ಬಾಧೆ ಮಾಡುವುದಿಲ್ಲ. ಏನಿದೆ? ಯಾವ ವಿಕಾರಿ ಪರ್ಯಾಯ ಆ ಜ್ಞಾನದ ಜೊತೆಗೆ ಆನಂದ ಉಕ್ಕಿ ಉಲ್ಲಸಿತ ಆಗುವಂಥ ಸ್ವಭಾವದ ಸನ್ಮುಖತೆ ಮಾಡುವಲ್ಲಿ ಯಾವ ವಿಕಾರಿ ಪರ್ಯಾಯ ವಿಘ್ನ ಮಾಡುವುದಿಲ್ಲ. ಅಂಚಳಿನ ಆ ವಿಕಾರಿ ಪರ್ಯಾಯ ಕೂಡ ಯಾವುದರಿಂದ ನರಕಾಯುವಿನ ಬಂಧ ಆಗ್ತಿದೆ ಅಲ್ಲ, ಆ ವಿಕಾರಿ ಪರ್ಯಾಯ ಕೂಡ ಸಮ್ಯಕ್ ದರ್ಶನಕ್ಕೆ ಬಾಧೆ ಮಾಡುವುದಿಲ್ಲ. ನರಕಾಯುವಿನ ಬಂಧನ ಆಗಿ ಹೋಗಿತ್ತಲ್ಲ ಯಾರಿಗೆ? ಸೈನಿಕರಿಗೆ. ಆ ಸಮ್ಯಕ್ ದರ್ಶನ ಹೇಗಾಯಿತು? ಆ ನರಕಾಯುವಿನ ಬಂಧ ಯೋಗ್ಯ ಪರಿಣಾಮ ಒಂದು ಸಮಯದ್ದಿತ್ತು. ಒಂದು ಮಾತು, ಬಂಧ ಪರತ್ರವಿದ್ದು ಇದೆ. ಹೀಗಿರುವ ವೇಳೆದೊಳಗ ಜ್ಞಾನದಲ್ಲಿ ಸತ್ಯವನ್ನು ತಿಳಿಯುವ ಸಲುವಾಗಿ ಬಾಧೆ ಯಾವುದಿದೆ? ಬಂಧದ ಭಾವೇನಿದೆ ಅದರ ಸಮಯವರ್ತಿ ಇದೆ. ಬಂಧೇನಿದೆ ಅದು ಪರದ್ರವ್ಯದ ಕಾರ್ಯ. ಈ ಪ್ರಕಾರ ವಸ್ತುವಿನ ವ್ಯವಸ್ಥೆಯನ್ನು ತಿಳ್ಕೊಂಡ ನೀನು ಪುರುಷಾರ್ಥಿಯಾಗಪ್ಪ, ಪ್ರಮಾದ ಬಿಟ್ಟು ಬಿಡ.
ಕ್ರಮಬದ್ಧ ಪರ್ಯಾಯ, ವಸ್ತು ವ್ಯವಸ್ಥೆ ಅವೆಲ್ಲ ಪ್ರಮಾದಿಯಾಗುವ ಸಲುವಾಗಿಲ್ಲ, ಪುರುಷಾರ್ಥಿಯಾಗುವ ಸಲುವಾಗಿ ಅದಾವೆ. ಕ್ರಮಬದ್ಧ ಪರ್ಯಾಯ ಎಂಥ ಪುರುಷಾರ್ಥವನ್ನು ಜಾಗೃತ ಮಾಡುತ್ತಿದೆ ಅಂತಂದ್ರೆ ಈ ಮೊದಲು ಎಂದೂ ಆಗಿಲ್ಲ ಅಂಥ ಪುರುಷಾರ್ಥವನ್ನು ಜಾಗೃತ ಮಾಡಿ ಏನದ ಪರ್ಯಾಯದ ಕಡೆಗೆ ನೋಡೋದನ್ನು ಬಿಟ್ಟು ಪರ್ಯಾಯದಲ್ಲಿ ಏನೂ ಮಾಡೋದನ್ನ ಅವಶ್ಯಕ ಇಲ್ಲ, ಸಾಧ್ಯ ಇಲ್ಲ. ಹಾಗಾದ್ರೆ ಎಲ್ಲಿ ಏನು ಮಾಡೋದು ಎಲ್ಲೂ ಏನೂ ಇಲ್ಲ. ಇದರ ಜೊತೆಗಿನ ಅನುಭವವನ್ನ, ಏಕತ್ವವನ್ನ ಬಿಟ್ಟುಕೊಡೋದ, ಇದರ ಜೊತೆಗೆ ಎರಡೂ ತನ್ನ ಸ್ವಭಾವದವರೇ, ತನ್ನವೇ ಅದಾವ. ವಿಕಾರಿ ಭಾವ ಅಥವಾ ಪರಿವರ್ತನಶೀಲ ಪರ್ಯಾಯ ಏನಿದೆ ಅದು ತನ್ನ ಸ್ವಭಾವ ಇದೆ, ಅದು ಪರದಿಂದಂತೂ ಆಗಿಲ್ಲ. ಅದರಲ್ಲಿ ಪರದ ಹಸ್ತಕ್ಷೇಪ ಸ್ವಲ್ಪ ಕೂಡ ಇಲ್ಲ. ಎರಡೂ ತನ್ನ ಸ್ವಭಾವ ಇದ್ದ ಕಾರಣ ಪರದ್ದು ಯಾವುದೂ ಅಧಿಕಾರ ಯಾವುದರ ಮೇಲೇನೂ ಇಲ್ಲದೇ ಇರುವ ಕಾರಣ ಒಂದನ್ನು ಬಿಟ್ಟು ಒಂದು ಹಿಡಿಯುವ ಸಲುವಾಗಿ ಅವನಿಗೆ ಏನು ಪರ ಮಾಡೋದಿದೆ, ಪರ ಏನು ಬಾಧೆ ಮಾಡೋದಿದೆ. ತನ್ನ ಮನೆಯಲ್ಲೇನ ಬೇಕಾದ್ರೆ ಅಡುಗೆ ಮನೆಯಲ್ಲೇನೂ ಕೂಡ್ಬೋದು, ಬೇಕಾದ್ರೆ ಹಾಲಲ್ಲೇನೂ ಕೂಡ್ಬೋದು. ಅದಕ್ಕೆ ಬೇಡದವ್ರು ಯಾರು ಅಕ್ಕಪಕ್ಕದವ್ರು ಅಂತಾರೆ. ರಾಜಕೀಯ ಶಾಸನ ಕಾನೂನು ಇದೆ ರೀ, ಆ ಪ್ರಕಾರ ಇದೆ ಅಂದರೆ ಇಷ್ಟು ವೇಳೆ ಇಲ್ಲೇ ಕೂಡ್ಬೇಕು, ಹೀಗಿದೆ ಅಂದರೆ ಎರಡೂ ತನ್ನ ಸ್ವಭಾವದವು ಅಂಥೇಳಿ ಮೊದಲಿನಿಂದ ಹೇಳ್ತಾ ಇದೆ. ತನ್ನದೇ ಆದಂಥ ಪರಿವರ್ತನಶೀಲದ ಜೊತೆಗಿನ ಇದುವೇ ನಾನಿದ್ದೇನೆ ಅನ್ನುವ ರೂಪದ ತಿಳಿಯುವ ಅಥವಾ ಅನುಭವಿಸುವಿಕೆಯನ್ನು ಬಿಟ್ಟುಕೊಟ್ಟ ತನ್ನದೇ ಆದಂಥ ಧ್ರುವ ಸ್ವಭಾವದೊಳಗೆ ಹೇಗಿದೆಯೋ ಹಾಗೆ ಏಕರೂಪತೆಯಿಂದ ಅನುಭವ ಮಾಡೋದೇ ಏನಿದೆ, ಇದಕ್ಕೆ ನೀವು ಕರ್ತೃತ್ವ ಶಕ್ತಿ ಅಂದರೆ, ಇದಕ್ಕೆ ಮನುಷ್ಯ ಜನ್ಮದ ಸಾರ್ಥಕತೆ ಅಂದರೆ, ಇದಕ್ಕೆ ಸಂಸಾರ ಅಥವಾ ಬಂಧ ಮಾರ್ಗದಿಂದ ಬಿಡುಗಡೆ ಹೊಂದೋದ ಯಾವುದು ಬೇಕಂತ ಹೇಳಿ ಮಹಾನ್ ಪುರುಷಾರ್ಥ. ಏನಾದರೂ ಮಾಡೋದಿತ್ತಂದ್ರೆ ಇದಷ್ಟೇ ಮಾಡೋದಿದೆ, ಇದಷ್ಟೇ ಮಾಡದ ವಿನಃ ಅನಂತ ಕಾಲದೊಳಗ ಪರಾಧೀನತೆಯಿಂದ ದುಃಖ ಭೋಗಿಸಿದ್ದಿದೆ. ಇದಷ್ಟೇ ಮಾಡುವುದರಿಂದ ಸಾಧಿ ಅನಂತ ಕಾಲದವರೆಗೆ ಸ್ವಾಧೀನ, ನಿರಾಕುಲ, ಶಾಂತ, ತೃಪ್ತ ಅನುಭವದೊಳಗೆ ಉಳಿಯುವುದಿದೆ. ಯಾವುದು ಬೇಕೋ ಅದನ್ನು ಏನು ಹೇಳಿದ್ರ ಭಾವಾರ್ಥ, ಆ ಭಾವಾರ್ಥದ ವಿಸ್ತಾರ ಇದೆ. ಈಗ ಇಲ್ಲಿಯವರೆಗೆ ಮಿಥ್ಯಾದೃಷ್ಟಿಯು ಎಂಥ ಪರ್ಯಾಯವನ್ನು ಧಾರಣ ಮಾಡುತ್ತಾನೆ, ಅದು ಯಾರ್ದಿದೆ ರೀ ಪರ್ಯಾಯ? ಅವನದೇ ಇದೆಯಲ್ಲ, ಸ್ವಂತದ್ದೇ ಇದೆ ರೀ. ಏನು ಕರ್ಮ ಮಾಡಿಸಿದೆ ರೀ. ನಿನ್ನೆ ಹೇಳಿದ್ದಿತ್ತು, ಹಿಂದಿನ ಶ್ಲೋಕಗಳಲ್ಲೆಲ್ಲ ಕರ್ಮಜನಿತ ಅಂದರು. ಈಗ ಅನ್ನೋದು ಅವಶ್ಯಕ ಇಲ್ಲ. ಯಾಕೆ? ಅಲ್ಲೆಲ್ಲ ತಿಳಿಸಿಕೊಟ್ಟು ಬಂದಿದ್ದಾರೆ, ನೀವು ತಿಳ್ಕೊಂಡು ತಗೊಂಡಿದ್ದಾರೆ. ಅದು ನಂದಲ್ಲ, ಅದು ಕರ್ಮದ ಉದಯದಿಂದ ಆದದ್ದು ಇದೆ ಅಂಥೇಳಿ ತಿಳ್ಕೊಂಡ. ನಂದಲ್ಲ ಅಂಥೇಳಿ ತಿಳ್ಕೊಂಡ, ಅದರೊಳಗೆ ಬಲ ಬರ್ತಾರೆ. ಇಲ್ಲೇನು ಹೇಳಿದ್ರು, ತನ್ನದೇ ಯಾವ ಪರ್ಯಾಯ ಇದೆಯಲ್ಲ ಅದು ತಂದೆ ಇದೆ. ಹಾಗಾದ್ರೆ ತಂದೆ ಇದ್ರೂ ಕೂಡ ನೋಡ್ರಿ, ಬಹಳ ಅದ್ಭುತ ಮಾತು. ಕರ್ಮದ ಉದಯದಿಂದಾಗಿದೆ ಅನ್ನುವ ಕಥನದ ತಾತ್ಪರ್ಯ ಏನ? ನಿಜವಾಗಿ ತಂದಲ್ಲ. ತಿಳಿತಾ ಇದೆಯಲ್ಲ, ಕರ್ಮದ ಉದಯಜನಿತ ಅವಸ್ಥಾ, ಇದರ ತಾತ್ಪರ್ಯ ಏನ? ವಾಸ್ತವದಲ್ಲಿ ತಂದ ಅಲ್ಲ. ಇನ್ನು ಇಲ್ಲಿ ತನ್ನದೇ ಅಂಥೇಳಿ ಹೇಳಿದಾರಲ್ಲ, ತನ್ನದೇ ಅಂಥೇಳಿ ಯಾಕೆ ಹೇಳಿದ್ರು? ತನ್ನದೇ ಅಂಥೇಳಿ ಯಾಕೆ ಹೇಳಿದ್ರು ಅಂತಂದ್ರೆ, ಇವ ಅವಸ್ಥೆಯ ರೂಪದಿಂದ ಅದರ ಸ್ವೀಕಾರ ಮಾಡಿದನು ಅಂಥೇಳಿ ಹೇಳಿದ್ದಾರೆ. ಹಾಗಾದರೆ ಈಗ ಆ ಅವಸ್ಥೆಯ ದೃಷ್ಟಿಯನ್ನು ಬಿಟ್ಟುಕೊಟ್ಟ ಸ್ವಭಾವದ ದೃಷ್ಟಿ ಮಾಡಲಿಕ್ಕೆ ಏನಿದೆ ರೀ? ಪರದ ಕಾರಣದಿಂದ ಆಗಿಲ್ಲ ಅಂಥೇಳಿ ಹೇಳಿ ಒಳಗೆ ಬಂದರೆ, ಇನ್ನು ಅವಸ್ಥೆ ಅಂಥೇಳಿ ಹೇಳಿರುವ ಕಾರಣದಿಂದ ಆ ಅವಸ್ಥೆಯನ್ನು ಬಿಟ್ಟ ಸ್ವಭಾವದ ಕಡೆಗೆ ಬರೋದು ಸುಲಭ ಇದೆ ಅಂಥೇಳಿ ತನ್ನದೇ ಅಂತ.
ಯಾವ ಪರ್ಯಾಯವನ್ನು ಧಾರಣ ಮಾಡ್ತಾನೋ, ಅರೆ ರೇ ಇಲ್ಲಿ ಧಾರಣ ಮಾಡ್ತಾನೋ, ಅರ್ಥಾತ್ ಆ ಪರ್ಯಾಯ ರೂಪದಿಂದ ಸ್ವಯಂ ಅವ ಆಗ್ತಾನೆ. ಆ ಪರ್ಯಾಯ ರೂಪದಿಂದ ಸ್ವಯಂ ಅವ ಆಗ್ತಾನೆ. ನೋಡ್ರಿ, ಇನ್ನೊಂದು ಮಾತು, ಇನ್ನೂ ಸಮಯ ಇದೆ, 5 ನಿಮಿಷ ಒಳಗೆ ಸ್ಪಷ್ಟೀಕರಣ. ಇನ್ನೊಂದು ಮಾತು ಏನ, ಶ್ರುತಜ್ಞಾನಿಗೆ ಆತ್ಮ ಪರೋಕ್ಷ ಇದ್ದಾನೆ. ಒಂದು ಸ್ವಲ್ಪ ಧೈರ್ಯದಿಂದ ಕೇಳೋದು. ಕೇವಲ ಜ್ಞಾನಿಗೆ ಆತ್ಮ ಪ್ರತ್ಯಕ್ಷ ಇದ್ದಾನೆ. ಶ್ರುತಜ್ಞಾನಿಗೆ ಆತ್ಮ ಪರೋಕ್ಷ ಇದ್ದಾನೆ. ಅದರ ಅನುಭೂತಿ ಪ್ರತ್ಯಕ್ಷ ಇದೆ. ಶ್ರುತಜ್ಞಾನಿಗೆ ಅನುಭೂತಿ ಪ್ರತ್ಯಕ್ಷ ಇದೆ. ಹಾಗಾದ್ರೆ ಪರೋಕ್ಷ ಅಂದ್ರೆ ಏನ? ಸ್ಪಷ್ಟೀಕರಣ ನೀಡಿದ್ರು, ಪ್ರದೇಶಗಳ ಪರೋಕ್ಷ, ಪ್ರದೇಶಗಳ ಪರೋಕ್ಷ. ಇಲ್ಲಿ ಮಾತು ಇದೆ, ಯಾವ ಪ್ರದೇಶ ರೂಪದಿಂದ ಆಗತಾನೋ ಆ ರೂಪದ ಅನುಭವ ಮಾಡ್ತಾನೆ. ಮನುಷ್ಯ ಆಕಾರವಾಗಿ ಅವನ ಪ್ರದೇಶಗಳಾಗಿದ್ದಾವ್ರೆ. ಈಗ ಮನುಷ್ಯದ ಅನುಭವ ನಮಗೆ ಆಗ್ತಾ ಇದೆ ಅಲ್ಲ, ಅದು ಯಾವುದರದ? ಮನುಷ್ಯನ ಆಕಾರ ಆಗಿದೆ ಆತ್ಮ, ಅದರದ ಅನುಭವ ಆಗ್ತಾ ಇದೆ. ಆದರೆ ಮನುಷ್ಯನ ಆಕಾರ ಆತ್ಮ ಆಗಿರೋ ವೇಳೆದೊಳಗೂ ಕೂಡ ಜ್ಞಾನ ಸ್ವಭಾವವನ್ನೇ ನಾವು ಬಿಟ್ಟುಕೊಟ್ಟಿಲ್ಲ. ಜ್ಞಾನ ಸ್ವಭಾವದಿಂದ ನಾವು ಶೂನ್ಯ ಆಗಿಲ್ಲ. ಹಾಗಾದ್ರೆ ಆ ಆಕಾರದ ಅನುಭವ ಮಾಡೋದು ಬಿಡೋದಿದೆ, ಸ್ವಭಾವದ ಅನುಭವ ಮಾಡೋದಿದೆ. ತಿಳಿತು ಅಂದ್ಕೊಳ್ತೇನ್ರಿ, ಆಕಾರದ ಅನುಭವ ಮಾಡೋದು ಬಿಡೋದಿದೆ, ಸ್ವಭಾವದ ಅನುಭವ ಮಾಡೋದಿದೆ. ಶ್ರುತಜ್ಞಾನಿಗೆ ಆಕಾರ ಕಾಣೋದನ್ನೇ ಇಲ್ಲಲ್ಲ, ಅರೆ ಅನುಭವದೊಳಗೆ ಅವನಿಗಿದೆ. ಶ್ರುತಜ್ಞಾನಿಗೆ ಅನುಭವದೊಳಗೆ ಆಕಾರದ್ದು ಇದೆಯೋ ಅಥವಾ ಇಲ್ಲರಿ? ಇದೆಯೋ ಅಥವಾ ಇಲ್ಲ? ಅನುಭವ ಯಾವುದ್ರದ್ದಿದೆ? ಸ್ವಭಾವದ್ದಿದೇನು ಆಕಾರದ್ದಿದೆ? ಇದರದ ನಿರ್ಣಯ ಮಾಡಿ ಬರೀಬೇಕಾದ್ರೆ ಅನುಭವ ಯಾವುದ್ರದ್ದಿದೆ? ಸ್ವಭಾವದ್ದಿದೇನು ಆಕಾರದ್ದಿದೆ? ಈ ಕಪ್ಪು ಬೆಳ್ಳಗೆ ಎತ್ತರ ಕುಳ್ಳಗೆ ಇದೆಲ್ಲ ಏನಿದೆ ರೀ? ಆತ್ಮಂದೇ ಆಕಾರ ಇದೆ ಅಲ್ಲ, ಏನಿಲ್ಲ? ಸ್ವಲ್ಪ ಬಹಳ ಸೂಕ್ಷ್ಮ ಆಗ್ತಿದೆ ಅಂತ. ಆತ್ಮಂದೇ ಆಕಾರ ಇದೆ ರೀ. ಇದು ತನ್ನನ್ನ ತಾನ ಅಂಥೇಳಿನ ಭಜನೆಯೊಳಗೆ ಬಂತ್ರಿ. ಆತಮಾನ ಆತಮಾನ ಆತ್ಮ ನಾ ಸದಾಜ್ಞಾಯಕ ಸ್ವಭಾವಿ ಆತ್ಮ ಬಂತೇನಿಲ್ರಿ? ಅದರಲ್ಲಿ ಏನು ಹೇಳ್ತಾರೋ, ದಪ್ಪ ತೆಳವು ಆಗುವುದು ನಿಜ ಕಾರ್ಯವು. ಅದು ಶರೀರದ ಕಾರ್ಯ. ಶರೀರದ ಕಾರ್ಯ ಇದ್ರೂ ಕೂಡ ಆ ಕಾರ್ಯ ಆತ್ಮ ಮಾಡ್ತಾ ಇದ್ದಾನ್ರಿ. ದಪ್ಪ ಆತ್ಮ ಆಗಿದ್ದಾನೇನು ಶರೀರ ಆಗಿದ್ದೀರಿ? ತೆಳ್ಳಗ ಆತ್ಮ ಆಗಿದ್ದಾನೇನು ಶರೀರ ಆಗಿದ್ದೀರಿ? ಅರೆ ಆತ್ಮನೇ ಆಗಿದನು. ಈ ಮಾತು ಸತ್ಯ ಇದ್ರನು ನ್ಯಾಯಕ ಆತ್ಮ ದಪ್ಪ ಆಗಿರೋದ, ಅದು ಕ್ಷಣಿಕ ಅವಸ್ಥೆ ಇದೆ, ಅದು ಅವಸ್ಥೆ ಇದೆ. ತೆಳುವಾಗಿರೋದ, ಅದು ಅವಸ್ಥೆ ಇದೆ, ಆತ್ಮಂದೇ ಇದೆ, ಅದರ ಅವಸ್ಥೆ ಇದೆ. ಆದ್ರೆ ಆ ಅವಸ್ಥೆಯ ಜೊತೆಗೆ ಅವ ಸದಾ ನ್ಯಾಯಕ್ಕಿದ್ದಾನಲ್ಲ, ಅದರ ಅನುಭವ ಮಾಡ. ಭಜನೆಯೊಳಗೆ ಬಂತಾರೆ. ಭಜನೆ ಎಲ್ಲಿಂದ ಇರ್ತಿದೆ? ಸಿದ್ಧಾಂತದ ಮರ್ಮವನ್ನು ತಿಳಿದವರು ಭಜನೆ ಮಾಡುತ್ತಾರೆ. ಆತ್ಮಾನ ಆತ್ಮಾನ ಆತ್ಮ ನಾ ಸದಾ ಜ್ಞಾಯಕ ಸ್ವಭಾವಿ ಆತ್ಮ. ಕಪ್ಪು ಬಿಳುಪು ತೋರ್ಪುದೆಲ್ಲವೂ ಚರ್ಮವು. ಚರ್ಮ ಅಂತ ಹೇಳಿದರು, ಅರ್ಥಾತ್ ಜಡ, ಅದು ಪುದ್ಗಲ. ಆದರೆ ಆ ಕಪ್ಪು ಬಿಳುಪು ಆಗಲಿಕ್ಕೆ ಅವನೇ ಮಾಡಿರುವಂಥ ವಿಕಾರಿ ಭಾವರೂಪದ ಕರ್ಮ ನಿಮಿತ್ತ ಇದೆಯೋ ಅಥವಾ ಇಲ್ರಿ? ಇದೆಯೋ ಅಥವಾ ಇಲ್ಲ? ಅದುವೇ ಇದೆ ರೀ, ಅದುವೇ ಇದೆ. ಹಾಗಾದ್ರೆ ಅದನ್ನ ನಾನಂತೇಳಿ ಅನುಭವ ಮಾಡ್ತಾ ಇದ್ದಾನೆ. ಯಾವುದನ್ನ? ಆಕಾರವನ್ನ, ವರ್ಣವನ್ನ. ಇದೆಲ್ಲ ಏನಿದೆ? ಅವನದೇ ಅವಸ್ಥೆ ಇದೆ, ಅವನದೇ ಅವಸ್ಥೆ ಇದೆ. ಆದರೆ ಅವನ ನ್ಯಾಯಕ, ಸದಾ ನ್ಯಾಯಕ್ಕೆ.
ಅದು ಅವಶ್ಯ ಇದೆ, ಅದು ಬದಲಾಗುವಂಥದ್ದು. ಈ ಎರಡೂ ಮಾತಿಂದ ಶ್ರುತಜ್ಞಾನದೊಳಗ ಆತ್ಮ ಪರೋಕ್ಷ ಇದ್ದಾನೆ ಅನ್ನೋ ಮಾತಿಂದ ಮತ್ತು ಆತಮಾನ ಆತಮಾಯನ ಭಜನೆ ಹೇಳ್ತು. ಅದರದ ಕೊನೆ ಪದ್ಯ ವಿಸ್ತೃತವಾಗಿ ವಿಚಾರ ಮಾಡುವುದ ಅಂದರೆ ಇಲ್ಲಿ ಮಿಥ್ಯಾದೃಷ್ಟಿಯು ಎಂಥ ಪರ್ಯಾಯ ಧಾರಣ ಮಾಡುತ್ತಾನೆ. ಜಡದ ಪರ್ಯಾಯ ಅಲ್ರಿ, ಜಡದ ಪರ್ಯಾಯ ಅಲ್ಲ, ಸ್ವಯಂ ಅವ ಹಾಗೆ ಅದನ್ರಿ. ಶರೀರ ಮನುಷ್ಯನ ಶರೀರ ಸಿಗಬೇಕಾದ್ರೆ ಅದಕ್ಕೆ ಆತ್ಮನ ಕಾರಣ ಅದನ ಅಥವಾ ಇಲ್ರಿ. ಅದೇ ಪ್ರಕಾರ ದಪ್ಪ ತೆಳುವ ಬೆಳ್ಳಗ ಕಪ್ಪಗ ಏನೇನು ಇದೆಯೋ ಅದಕ್ಕೆಲ್ಲ ಕಾರಣ ಆತ್ಮನ ಅದ. ಅದರದೆಲ್ಲ ಅನುಭವ ಆತ್ಮನ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಅದರ ಅನುಭವ ಬಿಡೋದಿದೆ. ಪರ್ಯಾಯ ಯಾವುದ ಧಾರಣ ಮಾಡಿದಾನೋ ಅದರ ಅನುಭವ ಯಾವುದ ನಾನು ಮನುಷ್ಯನಿದ್ದೇನೆ ಅಂಥೇಳಿ ಹೇಳಿದ್ರಲ್ಲ ಅದರದ್ದು ಇದು ವಿಸ್ತಾರ ಇದೆ. ಯಾವ ಪರ್ಯಾಯ ಧಾರಣ ಮಾಡ್ತಾನೆ. ನಾಲ್ಕಂತೂ ಗತಿರೂಪದ ಪರ್ಯಾಯ ಹೇಳಿದರೆ, ಆದರೆ ಇಲ್ಲಿ ಪ್ರತಿ ಸಮಯಕ್ಕೆ ಇವನದ್ದೇನ ಭಾವರೂಪದ ಧಾರಣ ಆಗ್ತಿದೆ ಅಲ್ಲ. ಅರೆ ಭಾವರೂಪದ ಪರ್ಯಾಯವನ್ನ ದ್ರವ್ಯ ಧಾರಣ ಮಾಡ್ತಾ ಇದ್ದೀರಿ. ಅರೂಪಿ ಜೀವದ್ರವ್ಯ ಭಾವರೂಪದ ಪರ್ಯಾಯವನ್ನು ನಿರಂತರ ಧಾರಣ ಮಾಡ್ತಾ ಇದೆ. ಆದರೆ ಆ ಭಾವದಿಂದ ಭಿನ್ನ ನ್ಯಾಯಕ ಸ್ವಭಾವದ ಅನುಭವ ಯಾವ ಮಾಡ್ತಾನೋ ಅವನು ಸಮ್ಯಕ್ ದೃಷ್ಟಿ.